Welcome to Learn Commerce PU online classes. Don't forget to like our video and subscribe our YouTube channel for all the updates. ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರಥಮ PUCಯ ಇಂದಿನ ಆನ್ಲೈನ್ ತರಗತಿಗೆ ಸ್ವಾಗತ. ಇವತ್ತಿನ ಈ ತರಗತಿಯಲ್ಲಿ ನಾವು ಈ ಪಾಠಪುಸ್ತಕದ 6ನೆಯ ಗದ್ಯ ಪಾಠ, ಇದು ಮಹಾತ್ಮರ ಗುರು, ಈ ವಿಷಯದ ಬಗ್ಗೆ ತಿಳಿದುಕೊಳ್ಳುತ್ತಿದ್ದೇವೆ. ಈ ಪಾಠದ ಲೇಖಕರು ಡಾಕ್ಟರ್ ಮುಗಳವಳ್ಳಿ ಕೇಶವ ಧರಣಿಯವರು, ಹಾಸನ ಜಿಲ್ಲೆಯವರಿವರು. ಸಾರಿಗೆ ಇಲಾಖೆಯಲ್ಲಿ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಪ್ರಾದೇಶಿಕ ಸಾರಿಗೆ ಕಚೇರಿಯಲ್ಲಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಯಾಗಿ ಹಾಸನ ಜಿಲ್ಲೆಯ ಸಕಲೇಶಪುರದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದವರು. ಪ್ರಸ್ತುತ ಇಲ್ಲಿ ನಾವು ಪಾಠದ ವಿಚಾರಕ್ಕೆ ಬರುವುದಿದ್ರೆ, ಬಹುಶಃ ಒಂದು ಉನ್ನತವಾದಂತಹ ಸಾಧನೆಯನ್ನು ಮಾಡಿ ಸಮಾಜಕ್ಕೆ ಯಾರೂ ಕೊಡಲಿಕ್ಕೆ ಆಗದಂತಹ ಅಮೂಲ್ಯ ಕೊಡುಗೆಯನ್ನು ಕೊಟ್ಟು, ಯಾವುದೇ ಪ್ರಚಾರವಿಲ್ಲದೆ ಮತ್ತು ಇವತ್ತಿಗೂ ಜನಮಾನಸದಿಂದ, ಜನರ ಮನಸ್ಸಿನಿಂದ ದೂರವಾಗಿರುವಂಥ ಒಬ್ಬ ವ್ಯಕ್ತಿಯ ಬಗ್ಗೆ ನಾವು ತಿಳ್ಕೊಳ್ಳುವಂಥದ್ದು. ಅವರು ಮಾಡಿದ ಸಾಧನೆ ಅಮೋಘವಾದಂಥದ್ದು. ಆದರೆ ಅದಕ್ಕೆ ತಕ್ಕ ಹಾಗೆ ಅವರಿಗೆ ಸ್ಥಾನಮಾನ ಸಿಗ್ಲಿಲ್ವೋ ಏನೋ ಜನರ ಮನಸ್ಸಿನಲ್ಲಿ. ಆ ರೀತಿ ಕೆಲವೊಬ್ಬರು ಸಾಧನೆ ಮಾಡ್ತಾರೆ, ಪ್ರಚಾರವನ್ನು ತಗೊಳ್ತಾರೆ, ಪ್ರಚಾರವೂ ಸಿಗುತ್ತದೆ. ಇವರಿಗೆ ಆ ರೀತಿ ಪ್ರಚಾರ ಸಿಗಲಿಲ್ಲ. ಆದರೆ ಇವರು ಮಾಡಿದ ಸಾಧನೆ ಇದು ಸಾರ್ವಕಾಲಿಕವಾಗಿ ಅದ್ಭುತವಾಗಿರುವಂಥದ್ದು. ಅಂತಹ ಒಬ್ಬ ವ್ಯಕ್ತಿ, ಅವರನ್ನು ಮಹಾತ್ಮರ ಗುರು ಅಂತ ಕರೆದಿದ್ದಾರೆ. ಮಹಾತ್ಮ ಅಂತ ಹೇಳಿದ ತಕ್ಷಣ ನಮಗೆ ನೆನಪಾಗುವಂಥದ್ದು ಮಹಾತ್ಮ ಗಾಂಧಿ. ಮಹಾತ್ಮ ಗಾಂಧಿ ಆ ಮಹಾತ್ಮರಿಗೆ ಗುರುವಾದವರು. ಆ ಮಹಾತ್ಮ ಗಾಂಧಿ ಯಾರಿದ್ದಾರೆ, ಅವರಿಗೆ ಗುರುವಾದವರು. ಹಾಗಾದ್ರೆ ಯಾರು ಇರ್ಬೋದು? ಮಹಾತ್ಮ ಗಾಂಧೀಜಿ ಒಬ್ಬ ವ್ಯಕ್ತಿಯನ್ನು ತನ್ನ ಗುರು ಅಂತ ಸ್ವೀಕರಿಸಬೇಕಾದ್ರೆ ಆ ವ್ಯಕ್ತಿಯ ಸಾಧನೆ ಏನಿರಬಹುದು, ಸಮಾಜ ಸೇವೆ ಯಾವ ರೀತಿಯದ್ದಿರಬಹುದು, ಅದನ್ನು ನಾವು ಈ ಪಾಠದಲ್ಲಿ ನೋಡಬಹುದು. ಹೇಗೆ ಮಹಾತ್ಮರ ಗುರುವಾದರು ಇದನ್ನು ನಮಗೆ ನಿರೂಪಿಸಿರುವಂಥದ್ದು ಡಾಕ್ಟರ್ ಮುಗಳವಳ್ಳಿ ಕೇಶವ ಧರಣಿಯವರು. ಇವರ ಮಹಾತ್ಮರ ಗುರು ಕುದ್ಮುಲ್ ರಂಗರಾವ್ ಎನ್ನುವಂತಹ ಕೃತಿಯಿಂದ ಈ ಪಾಠವನ್ನು ಆಯ್ಕೆ ಮಾಡಿಕೊಂಡಿರುವಂತಂದರೆ, ಅಲ್ಲಿ ಈ ವ್ಯಕ್ತಿಯ ಬಗ್ಗೆ, ಮಹಾತ್ಮರ ಗುರು ಯಾರಿದ್ದಾರೆ ಅವರ ಬಗ್ಗೆ ತುಂಬ ವಿವರಗಳಿವೆ. ನಮಗೆ ಬೇಕಾದಷ್ಟು ವಿವರಗಳನ್ನು ಸಂಕ್ಷಿಪ್ತವಾಗಿ ಇಲ್ಲಿ ಕೊಟ್ಟಿದ್ದಾರೆ. ಮಹಾತ್ಮರ ಗುರು, ಮಹಾತ್ಮರ ಗುರು ಅಂತ ಹೇಳಲಿಕ್ಕೆ ಹೊರಟಿರುವಂಥದ್ದು ಒಬ್ಬರು ದಲಿತೋದ್ಧಾರಕ, ದಲಿತರ ಪರವಾಗಿ ಹೋರಾಟ ಮಾಡಿದಂತಹ ವ್ಯಕ್ತಿ, ಅವರೇ ಕುದ್ಮುಲ್ ರಂಗರಾವ್ ಅವರು. ಈ ಕುದ್ಮುಲ್ ರಂಗರಾವ್ ಯಾವ ರೀತಿ ದಲಿತರ ಸೇವೆ ಮಾಡಿದ್ರು, ದಲಿತರಿಗೋಸ್ಕರ ಯಾವ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಿದ್ರು ಅನ್ನುವಂಥದ್ದನ್ನು ನಾವು ಈ ಪಾಠದ ಮೂಲಕ ತಿಳ್ಕೊಳ್ಬೋದು. ಇದರ ಮುಖಾಂತರ ಸಾಮಾನ್ಯವಾಗಿ ಒಂದಷ್ಟು ಜನರಿಗೆ, ಅಂದರೆ ಈಗಿನ ಯುವ ಜನಾಂಗಕ್ಕೆ ಪರಿಚಯವೇ ಇಲ್ಲದಂತಹ, ಹೇಳಬೇಕು ಅಂತ ಹೇಳಿದ್ರೆ ಅಪರಿಚಿತವಾಗಿ ಹೋಗಿರುವಂತಹ, ಅವರ ಮನಸ್ಸಿನಿಂದಲೇ ಮರೆಯಾಗಿರುವಂಥ ಒಂದು ವ್ಯಕ್ತಿತ್ವವನ್ನು ಮತ್ತೆ ನೆನಪು ಮಾಡಿಕೊಡುವಂಥದ್ದು, ಅವರ ಸಾಧನೆಯನ್ನು ಪ್ರತಿಯೊಂದು ಯುವ ಜನಾಂಗದ ಮನಸ್ಸುಗಳಿಗೆ ತಲುಪಿಸುವಂತಹ ಉದ್ದೇಶ ಈ ಪಾಠದ ಹಿನ್ನೆಲೆಯಲ್ಲಿ ಇರುವಂಥದ್ದು. ನಾವು ನೇರವಾಗಿ ಅದರ ಪೀಠಿಕೆಗೆ ಬರುವುದಿದ್ರೆ, ಸರಕಾರ, ಸಂಘ ಮತ್ತು ಸಂಸ್ಥೆಗಳು ವಿಮುಖವಾದಾಗ ಸಮಾಜೋದ್ಧಾರ ಕಾರ್ಯಗಳನ್ನು ವ್ಯಕ್ತಿಗಳು ಕೈಗೆತ್ತಿಕೊಳ್ಳುತ್ತಾರೆ. ಹಲವಾರು ಎಡರು ತೊಡರುಗಳು ಕಾಡಿದರೂ ಹಿಮ್ಮೆಟ್ಟದೆ ತಮ್ಮ ಕಾರ್ಯವನ್ನು ಮುಂದುವರಿಸುತ್ತಾರೆ. ಸಮಾಜದ ವಿರೋಧಗಳನ್ನು ಲೆಕ್ಕಿಸದೆ ನಿಸ್ವಾರ್ಥ ಸೇವೆಯಲ್ಲಿ ಮುಳುಗಿರುತ್ತಾರೆ. ಇಡೀ ಬದುಕನ್ನು ಇತರರ ಉದ್ಧಾರಕ್ಕಾಗಿ ಮೀಸಲಿಡುವವರೇ ಮಹಾತ್ಮರು ಎನಿಸಿಕೊಳ್ಳುತ್ತಾರೆ. ಕೆಲವೊಂದು ಸಲ ಸರ್ಕಾರ ಕೆಲವೊಂದು ಕೆಲಸಗಳನ್ನು ಮಾಡಬೇಕು, ಅಥವಾ ಸಂಘ ಸಂಸ್ಥೆಗಳು ಜವಾಬ್ದಾರಿಯನ್ನು ಹೊತ್ತುಕೊಂಡಿರುವಂಥದ್ದು, ಅವುಗಳು ಮಾಡಬೇಕು. ಆದರೆ ನಾವು ಸಮಾಜದಲ್ಲಿ ನೋಡ್ತೇವೆ, ಅಂದರೆ ಸರ್ಕಾರ ತಾನು ಮಾಡಬೇಕಾದಂಥ ಜವಾಬ್ದಾರಿಯನ್ನು ಮರೆತು, ಅದು ಈಗಿನ ಕಾಲದಲ್ಲಂತೂ ಕೇಳೋದೇ ಬೇಡ, ಜನಪ್ರತಿನಿಧಿಗಳು ಇರ್ಬೋದು ಅಥವಾ ರಾಜಕೀಯ ಪಕ್ಷಗಳಿರ್ಬೋದು, ಅವರಿಗೆ ಅಧಿಕಾರವೇ ಮುಖ್ಯ ಮತ್ತು ಸ್ವಾರ್ಥವೇ ಮುಖ್ಯವಾಗಿರುವಂಥದ್ದು. ಚುನಾವಣೆ ಬಂತು ಅಂತ ಹೇಳಿದ್ರೆ ಅದು ಇದು ಸುಳ್ಳು ಹೇಳಿ ಮತ ಕೇಳ್ತಾರೆ. ಆನಂತರ
ಚುನಾವಣೆಯಲ್ಲಿ ಗೆದ್ದಾಯಿತು, ತಮ್ಮದೇ ಸರ್ಕಾರ ಬರಬೇಕು ಅಂತ ಹೇಳ್ಕೊಂಡ್ಬಿಟ್ಟು ಹೋರಾಟ ಮಾಡ್ತಾರೆ. ಸರ್ಕಾರ ಬಂದ ಮೇಲೆ ಆಯ್ಕೆಯಾದಂಥ ಜನಪ್ರತಿನಿಧಿಗಳು ತಮಗೆ ಮತ ಕೊಟ್ಟಂಥ ಜನರ ಸೇವೆಯನ್ನು ಮಾಡಬೇಕು ಅನ್ನೋದನ್ನು ಮರೆತು ಮಂತ್ರಿಗಿರಿಗೋಸ್ಕರ ಕಚ್ಚಾಡ್ತಾರೆ. ಇದರಿಂದಾಗಿ ಯಾವ ಸರ್ಕಾರಗಳು ಕೂಡ ನಿರ್ದಿಷ್ಟ ಸಮಯದ ತನಕ ಉಳಿಯೋದಿಲ್ಲ, ಅಥವಾ ಯಾವ ಮಂತ್ರಿ ಕೂಡ ಸರಿಯಾಗಿ ಸೇವೆ ಮಾಡೋದೇ ಇಲ್ಲ. ಅದ್ರ ಜೊತೆ ಕೆಲವೊಂದು ಸಂಘ ಸಂಸ್ಥೆಗಳು ನಾವು ಸಮಾಜ ಉದ್ಧಾರ, ಆ ಉದ್ಧಾರ, ಈ ಉದ್ಧಾರ ಅಂತ ಹೇಳ್ಕೊಂಡ್ಬಿಟ್ಟು ಪ್ರಚಲಿತಕ್ಕೆ ಬರ್ತವೆ. ಆದರೆ ಮತ್ತೆ ಆ ಕೆಲಸ ಕಾರ್ಯಗಳನ್ನು ಬಿಟ್ಟು ಬೇರೆ ಕೆಲಸ ಕಾರ್ಯ ತೊಡಗಿಸಿಕೊಳ್ತವೆ. ಇಂತಹ ಸಂದರ್ಭದಲ್ಲಿ ಇಂತಹ ಸಂಸ್ಥೆಗಳು ಅಥವಾ ವ್ಯಕ್ತಿಗಳು, ಸರ್ಕಾರಗಳು ಕೆಲಸ ಮಾಡದೇ ಇದ್ದಂತಹ ಸಂದರ್ಭದಲ್ಲಿ ಕೆಲವೊಂದು ವ್ಯಕ್ತಿಗಳೇ ಅದನ್ನು ಮಾಡುವಂಥದ್ದು ಕೂಡ ಇದೆ. ಸರ್ಕಾರ ಮಾಡದಿದ್ದಂತಹ ಸಂದರ್ಭ, ಈಗ ಕೆಲವೊಂದು ಸಂದರ್ಭದಲ್ಲಿ ನಾವು ನೋಡ್ತೇವೆ ಈ ಸರ್ಕಾರ ಅಥವಾ ರಾಜಕಾರಣಿಗಳ ಭ್ರಷ್ಟತೆಯನ್ನು ಹೊರಗೆಳೆಯಲಿಕ್ಕೋಸ್ಕರ ಎಷ್ಟೊಂದು ವ್ಯಕ್ತಿಗಳು ಇಲ್ಲಿ ಹೋರಾಟ ಮಾಡ್ತಾರೆ. ನಮ್ಮ ಕರ್ನಾಟಕವನ್ನೇ ತಗೊಳ್ಳುವ, ಎಷ್ಟೊಂದು ಜನ ಸಮಾಜದ ಉದ್ಧಾರಕ್ಕೋಸ್ಕರ ದುಡಿತಾ ಇದ್ದಾರೆ, ಎಷ್ಟೊಂದು ಸವಾಲುಗಳನ್ನು ಎದುರಿಸ್ತಾರೆ. ಅದು ಸ್ವಚ್ಛತೆ ಕಾಪಾಡೋದಿರ್ಬೋದು, ಭ್ರಷ್ಟತೆ ನಿವಾರಣೆ ಇರಬಹುದು, ಅಥವಾ ಪರಿಸರ ರಕ್ಷಣೆ ಇರ್ಬೋದು. ಪರಿಸರ ರಕ್ಷಣೆ ಮಾಡಬೇಕಾದ ಸರ್ಕಾರ ಆ ಕೆಲಸವನ್ನು ಮಾಡುವುದಿಲ್ಲ, ಪ್ಲಾಸ್ಟಿಕ್ ನಿಯಂತ್ರಿಸಬೇಕಾದ ಸರ್ಕಾರ ಅದನ್ನು ಮಾಡುವುದಿಲ್ಲ. ಅಂತ ಕೆಲವೊಂದು ವ್ಯಕ್ತಿಗಳು ಈ ರೀತಿಯ ಈ ವಿಚಾರಗಳ ಪರವಾಗಿ ಕಾರ್ಯೋನ್ಮುಖರಾಗ್ತಾರೆ, ಸಮಾಜೋದ್ಧಾರದ ಕೆಲಸವನ್ನು ಮಾಡ್ತಾರೆ. ಏನೆಲ್ಲ ತೊಂದರೆಗಳು ಬರ್ತವೆ. ಎಷ್ಟೋ ಸಂದರ್ಭದಲ್ಲಿ ಕೆಲವೊಬ್ಬರು ವ್ಯಕ್ತಿಗಳು ಜೀವ ಬೆದರಿಕೆಯನ್ನೂ ಅನುಭವಿಸಿದಿದೆ, ಮತ್ತು ಕೆಲವರು ಪ್ರಾಣವನ್ನೇ ಅರ್ಪಿಸಿದ್ದು ಕೂಡ ಇದೆ. ಅನೇಕ ವ್ಯಕ್ತಿಗಳ ನಾವು ಹೆಸರನ್ನು ಹೇಳಬಹುದು. ಅಂತಹ ಸಮಾಜ ಉದ್ಧಾರಕ್ಕೆ ಹೋಗಿ ಪ್ರಾಣವನ್ನೇ ಕಳ್ಕೊಂಡವರು ಅಥವಾ ಜೀವನವನ್ನು ಕಳ್ಕೊಂಡವರು, ಈ ರೀತಿ ಎಲ್ಲ. ಆದರೆ ಏನೇ ಬಂದರೂ ಕೂಡ ಅವುಗಳನ್ನು ವಿರೋಧಿಸಿ ಎದುರಿಸಿ ನಿಂತು ಸಮಾಜದ ಉದ್ಧಾರಕ್ಕೋಸ್ಕರ ತಮ್ಮ ಪ್ರಾಣವನ್ನೇ ಮುಡುಪಾಗಿಡುತ್ತಾರೆ. ಸಮಾಜದ ವಿರೋಧಗಳನ್ನು ಲೆಕ್ಕಿಸದೆ ನಿಸ್ವಾರ್ಥ ಸೇವೆಯಲ್ಲಿ ಮುಳುಗಿರುತ್ತಾರೆ. ಇಡೀ ಬದುಕನ್ನು ಇತರರ ಉದ್ಧಾರಕ್ಕಾಗಿ ಮೀಸಲಿಡರು ಮಹಾತ್ಮರು ಎನಿಸಿಕೊಳ್ಳುತ್ತಾರೆ. ಹಾಗಾದರೆ ಮಹಾತ್ಮರು ಯಾರು? ನಮ್ಮ ದೇಶದಲ್ಲಿ ನಾವು ಮಹಾತ್ಮ ಅಂತ ಹೇಳಿದ ತಕ್ಷಣ ಆವಾಗಲೇ ಹೇಳಿದ ಹಾಗೆ ಮೊದಲು ಬರುವಂಥ ನೆನಪು ಮಹಾತ್ಮ ಗಾಂಧಿ. ಆದರೆ ಯಾರು ಜನಸಾಮಾನ್ಯರ ಸೇವೆಗಾಗಿ ತಮ್ಮ ಬದುಕನ್ನು ಮುಡಿಪಾಗಿಡ್ತಾರೋ, ಯಾರು ತಮ್ಮ ಜೀವನದ ತಮ್ಮ ವೈಯಕ್ತಿಕ ಸ್ವಾರ್ಥವನ್ನು ಬದಿಗಿಟ್ಟು ತಮ್ಮ ಜೀವನವನ್ನು ಈ ಸಮಾಜಕ್ಕಾಗಿ ಅರ್ಪಿಸ್ತಾರೋ ಅವರೆಲ್ಲರೂ ಮಹಾತ್ಮರಾಗುತ್ತಾರೆ. ಪ್ರತಿಯೊಬ್ಬ ವ್ಯಕ್ತಿ ಕೂಡ ಈ ಸಮಾಜದ ಉದ್ಧಾರಕ್ಕೋಸ್ಕರ ದುಡಿಯುವವನು ಅವನು ಮಹಾತ್ಮನೆನಿಸಿಕೊಳ್ಳುತ್ತಾನೆ. ಅಂತ ಒಬ್ಬ ಮಹಾತ್ಮ ವ್ಯಕ್ತಿಯ ಬಗ್ಗೆ ನಾವಿವತ್ತು ತಿಳ್ಕೊಳ್ಳಿಕ್ಕೆ ಇರುವಂಥದ್ದು. ಭಾರತದ ಸಾಮಾಜಿಕ ವ್ಯವಸ್ಥೆಯಲ್ಲಿ ಜಾತೀಯತೆ, ಅಸ್ಪೃಶ್ಯತೆ ಮೊದಲಾದವುಗಳು ಅನಿಷ್ಟ ಪಿಡುಗುಗಳು. ಜಾತೀಯತೆಯ ದಬ್ಬಾಳಿಕೆ, ದೌರ್ಜನ್ಯಗಳನ್ನು ಮೆಟ್ಟಿ ನಿಲ್ಲಲು ದಕ್ಷಿಣ ಭಾರತದಲ್ಲಿ ಆರಂಭವಾದ ಸಾಮಾಜಿಕ ಸುಧಾರಣಾ ಚಳವಳಿಯ ನಾಯಕತ್ವವನ್ನು ಮಹಾತ್ಮ ಜ್ಯೋತಿಬಾ ಫುಲೆ, ಶಾಹು ಮಹಾರಾಜ್, ನಾರಾಯಣ ಗುರು, ನಾಲ್ವಡಿ ಕೃಷ್ಣರಾಜ ಒಡೆಯರ್, ಮಹಾತ್ಮ ಗಾಂಧಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಮೊದಲಾದವರು ವಹಿಸಿದ್ದರು. ಇವರಂತೆ ಸ್ಫೂರ್ತಿ ಪ್ರೇರಣೆ ನೀಡಿ ಮಾರ್ಗದರ್ಶಕರಾದವರು ದಕ್ಷಿಣ ಕನ್ನಡ ಜಿಲ್ಲೆಯ ಶೋಷಿತ ಜನಾಂಗದವರ ಬಾಳಿನಲ್ಲಿ ನೈತಿಕ ಧೈರ್ಯದ ನಂದಾದೀಪ ಹಚ್ಚಿದ ಕುದ್ಬುಲ್ ರಂಗರಾವ್. ಭಾರತದ ಸಮಾಜ ವ್ಯವಸ್ಥೆ ಅಂತ ಹೇಳಿದ್ರೆ ಬಹುಶಃ ಅದು ಅರ್ಥ ಮಾಡಿಕೊಳ್ಳಿಕ್ಕಾಗದ ಅತ್ಯಂತ ವಿಭಿನ್ನವಾದಂಥ ಸಾಮಾಜಿಕ ವ್ಯವಸ್ಥೆ. ಪ್ರಪಂಚದ ಯಾವ ನಾಗರಿಕತೆಯಲ್ಲೂ, ಪ್ರಪಂಚದ ಯಾವ ದೇಶದಲ್ಲೂ ಇರದಂತಹ ಅತ್ಯಂತ ವಿಭಿನ್ನ ವಿಶಿಷ್ಟ ಸಾಮಾಜಿಕ ಪದ್ಧತಿ ಭಾರತದ್ದು. ಆದರೆ ಇಲ್ಲಿ ಶ್ರೀಮಂತಿಕೆಯೂ ಇದೆ. ಈ ಭಾರತೀಯ ಸಾಮಾಜಿಕ ವ್ಯವಸ್ಥೆಯಲ್ಲಿ ಜಗತ್ತಿನಲ್ಲೇ ಕಾಣದಿರುವಂಥ ಶ್ರೀಮಂತಿಕೆಯೂ ಇದೆ. ಆದರೆ ಅದರ ಮಧ್ಯೆ ಮತ್ತೊಂದು ಬೇಸರದ ವಿಚಾರ ಅಂತ ಹೇಳಿದ್ರೆ, ಈ ಸಾಮಾಜಿಕ ಪದ್ಧತಿಯಲ್ಲಿ ಸಾಮಾಜಿಕ ಪಿಡುಗುಗಳು ಅನ್ನುವಂಥದ್ದಿದೆ. ಅನಿಷ್ಟ ಪದ್ಧತಿಗಳು ಬೇಕಾದಷ್ಟು ಇರುವಂಥದ್ದು ತುಂಬ ನೋಡ್ತೇವೆ. ಅದು ಬಡತನ ಅಂಥದ್ದು ಇರಬಹುದು, ಅಥವಾ ಜಾತಿ ಪದ್ಧತಿ ಇರಬಹುದು, ಸ್ತ್ರೀಯರ ಮೇಲಿನ ಶೋಷಣೆ ಇರಬಹುದು, ಅಥವಾ ವಿಧವೆಯರ ಮೇಲೆ ಆಗುವ ಶೋಷಣೆ ಇರಬಹುದು, ಇವತ್ತಿನ ಕಾಲದಲ್ಲಿ ಮಕ್ಕಳ ಮೇಲಾಗುವ ದೌರ್ಜನ್ಯಗಳು, ಹೀಗೆಲ್ಲ ತುಂಬ ಇದೆ. ಅನೇಕ ಮೂಢನಂಬಿಕೆಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಂತಹ ಜನ ಅನಿಷ್ಟ ಪಿಡುಗುಗಳನ್ನು ಕೂಡ ಆಚರಣೆಯಲ್ಲಿ ಇಟ್ಟುಕೊಂಡಿರ್ತಾರೆ. ಇದು ಭಾರತೀಯ ಸಾಮಾಜಿಕ ವ್ಯವಸ್ಥೆಯಲ್ಲಿ ಇಂದಿಗೂ ಕೂಡ ಪರಿಹರಿಸಲಿಕ್ಕೆ ಆಗದೇ ಇರುವಂತಹ ಸಮಸ್ಯೆಗಳು. ಅದನ್ನು ನಾವು ಸಾಮಾಜಿಕ ಪಿಡುಗುಗಳು ಅಂತ ಕರೀತೇವೆ. ಈ ವರದಕ್ಷಿಣೆ ಇರುವಂಥದ್ದು ಕೂಡ ನಾವು ನೋಡ್ತೇವೆ. ಅದು ಕೂಡ ಒಂದು ದೊಡ್ಡ ಸಾಮಾಜಿಕ ಪಿಡುಗಾಗಿರುವಂಥದ್ದು. ಇಂಥ ಅನಿಷ್ಟ ಪಿಡುಗುಗಳು ಬೇಕಾದಷ್ಟಿವೆ. ಜಾತೀಯತೆಯ ದಬ್ಬಾಳಿಕೆ ಒಂದು ಕಡೆ, ಜಾತಿಯ ವಿಚಾರದಲ್ಲಿ ನಮ್ಮ ಜಾತಿ ಮೇಲು ಅವರ ಜಾತಿ ಕೀಳು ಅನ್ನುವಂತಹ ಆ ರೀತಿಯಾದಂತಹ ಮನೋಭಾವ ಇರುವಂಥದ್ದು.
ದೌರ್ಜನ್ಯಗಳನ್ನು ಮೆಟ್ಟಿ ನಿಲ್ಲಲು ದಕ್ಷಿಣ ಭಾರತದಲ್ಲಿ ಆರಂಭದ ಸಾಮಾಜಿಕ ಸುಧಾರಣಾ ಚಳವಳಿಯ ನಾಯಕತ್ವವನ್ನು ತುಂಬ ಜನ ವಹಿಸಿಕೊಂಡಿದ್ದಾರೆ. ಇಂತಹ ಅನಿಷ್ಟ ಜಾತಿ ಪದ್ಧತಿ ಮತ್ತು ದೌರ್ಜನ್ಯ, ಕೇವಲ ಜಾತಿ ಪದ್ಧತಿ ಅನುಸರಿಸಿದ್ರೆ ಏನು ಸಮಸ್ಯೆ ಆಗ್ಲಿಕ್ಕಿಲ್ವೋ ಏನು, ಆದರೆ ಜಾತಿಯ ಹೆಸರನ್ನಿಟ್ಟುಕೊಂಡು ದೌರ್ಜನ್ಯ ನಡೆಸ್ತಾರೆ ನೋಡಿ. ಅವ್ರದ್ದು ಜಾತಿ ಶ್ರೇಷ್ಠ, ಇವ್ರದ್ದು ಜಾಸ್ತಿ ಕನಿಷ್ಠ ಅಂತ ಹೇಳ್ಕೊಂಡ್ಬಿಟ್ಟು ಅದರ ನಾವಿವತ್ತು ಎಷ್ಟೋ ಮರ್ಯಾದಾ ಹತ್ಯೆ ಅಂತವುಗಳನ್ನು ನೋಡ್ತೇವೆ. ಅಂದರೆ ಅಂತರ್ಜಾತಿ ವಿವಾಹ ಆದಂತಹ ಸಂದರ್ಭದಲ್ಲಿ ನಮ್ಮ ಮರ್ಯಾದೆ ತೆಗೆದ್ರು ಅಂತ ಹೇಳ್ಕೊಂಡ್ಬಿಟ್ಟು ಆ ವಿವಾಹಿತರನ್ನ ಸಾಯಿಸುವಂಥದ್ದು, ಹೊಡೆಯುವಂಥದ್ದು, ಬಡಿಯುವಂಥದ್ದು, ಅಥವಾ ಇಬ್ಬರಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಸಾಯಿಸುವಂಥದ್ದು ಇಷ್ಟೆಲ್ಲ ಇರ್ತದೆ. ಇದೆಲ್ಲ ಅನಿಷ್ಟ ಪಿಡುಗುಗಳು. ಇಂಥವುಗಳ ವಿರುದ್ಧ ದಕ್ಷಿಣ ಭಾರತದಲ್ಲಿ ಅನೇಕ ಜನ ಹೋರಾಟ ಮಾಡಿದ್ದಾರೆ. ಅದರಲ್ಲಿ ಒಂದಷ್ಟು ಹೆಸರುಗಳನ್ನು ನಾವು ಮುಖ್ಯವಾಗಿ ನೋಡಬಹುದು. ಯಾರು ಆ ಚಳವಳಿಯ ನಾಯಕತ್ವ ವಹಿಸಿದವರು? ಮೊದಲು ಮಹಾತ್ಮ ಜ್ಯೋತಿಬಾ ಫುಲೆ. ಅವರು ಹೆಸರು ಒಂದು ಕಡೆ ಬಂದು ಜ್ಯೋತಿರಾವ್ ಫುಲೆ ಅಂತ ಹೇಳ್ತಾರೆ. ಅದು ಜ್ಯೋತಿಬಾ ಫುಲೆ ಆಗಿರುವಂಥದ್ದು. ಅತ್ಯಂತ ವಿಭಿನ್ನ ಸೈದ್ಧಾಂತಿಕ ನಿಲುವು, ಅಂದರೆ ಸಮಾಜದ ಉದ್ಧಾರದ ನಿಲುವನ್ನು ಹೊಂದಿದ್ದವರು. ಒಂದು ರೀತಿಯಲ್ಲಿ ಸರ್ವೋದಯ ಮನಸ್ಥಿತಿಯನ್ನು ಹೊಂದಿದವರು. ಮಹಾರಾಷ್ಟ್ರದಲ್ಲಿ ಹುಟ್ಟಿದವರು ಇವರು. ನಾವು ಇತಿಹಾಸ ಓದಿರ್ತೇವೆ ಇವರ ಹೆಸರನ್ನು. ಸತ್ಯಶೋಧಕ ಸಮಾಜ ಅನ್ನುವಂಥ ಹೆಸರನ್ನು ಕೇಳಿರ್ತೇವೆ. ಆ ಸತ್ಯಶೋಧಕ ಸಮಾಜವನ್ನು ಆರಂಭಿಸಿದವರು ಇದೇ ಮಹಾತ್ಮ ಜ್ಯೋತಿಬಾ ಫುಲೆಯವರು. 1827ರಲ್ಲಿ ಜನಿಸಿ 1890ರವರೆಗೆ ಬದುಕಿರ್ತಾರೆ. ಅಂದರೆ ಸುಮಾರು 63 ವರ್ಷಗಳ ಕಾಲ ಬದುಕಿದ್ದಂತಹ ಇವರು ತನ್ನ ಸತ್ಯಶೋಧಕ ಸಮಾಜ ಅನ್ನುವಂತಹ ಆ ಸಂಘಟನೆಯ ಮೂಲಕ ಸಮಾಜದಲ್ಲಿ ಬೇರೂರಿದ್ದಂತಹ ಜಾತಿ ಪದ್ಧತಿ, ಸ್ತ್ರೀಯರ ಮೇಲಿನ ದೌರ್ಜನ್ಯಗಳು ಇತ್ಯಾದಿಗಳನ್ನು ವಿರೋಧಿಸಲಿಕ್ಕೆ ಹೋರಾಟ ಮಾಡ್ತಾರೆ. ಇವರ ಒಂದು ಆ ಬೋಧನೆ ಎಲ್ಲಿ ತನಕ ಇತ್ತು ಅಂತ ಹೇಳಿದ್ರೆ, ಎಷ್ಟೋ ಜನ ದರೋಡೆಕೋರರು, ಕಳ್ಳಕಾಕರರೆಲ್ಲ ತಮ್ಮ ಕೆಟ್ಟ ವೃತ್ತಿಯನ್ನು ಬಿಟ್ಟು ಇವರ ಜೊತೆ ಬಂದು ಸೇರ್ಕೊಂಡಿದ್ದಾರಂತೆ. ಆ ರೀತಿಯಾದಂಥ ಬೋಧನೆ ಇತ್ತು. ಅನೇಕ ಭಾಷೆಗಳಲ್ಲಿ ಪಾಂಡಿತ್ಯವನ್ನು ಹೊಂದಿದ್ದವರು ಜ್ಯೋತಿಬಾ ಫುಲೆ. ಕನ್ನಡದಲ್ಲೂ ಕೂಡ ದೊಡ್ಡ ಪಾಂಡಿತ್ಯವನ್ನು ಹೊಂದಿದ್ರು ಅವರು. ಕನ್ನಡದ ಲಿಪಿ ಏನಿದೆ, ಕನ್ನಡದ ಲಿಪಿ ಜಗತ್ತಿನ ಲಿಪಿಗಳ ರಾಣಿ ಅಂತ ಕರೆದದ್ದು ಇದೇ ಜ್ಯೋತಿಬಾ ಫುಲೆಯವರು. ನೋಡಿ, ಅವರು ಮಹಾರಾಷ್ಟ್ರದವರು, ಮರಾಠಿ ಅವರ ಭಾಷೆ. ಆದರೆ ಕನ್ನಡವನ್ನು ಅಧ್ಯಯನ ಮಾಡಿ ಅವರು ಜಗತ್ತಿನಲ್ಲಿರುವಂಥ ಲಿಪಿಗಳಲ್ಲೆಲ್ಲ ಅತ್ಯಂತ ಸುಂದರವಾದ ಲಿಪಿ ಕನ್ನಡ ಲಿಪಿ ಅಂತ ಕರೆದಿದ್ದಾರೆ. ಇದು ಜ್ಯೋತಿಬಾ ಫುಲೆಯವರಿಗೆ ಅವರು ಎಷ್ಟೆಲ್ಲ ಭಾಷೆಗಳನ್ನು ಯಾವ ರೀತಿ ಅಧ್ಯಯನ ಮಾಡಿದ್ರನು ಅಂತ ನಾವು ತಿಳ್ಕೊಳ್ಬಹುದು. ಹಾಗೆ ಮಹಾನ್ ಪಾಂಡಿತ್ಯ ಹೊಂದಿ ಸಮಾಜ ಸುಧಾರಕರಾಗಿ ಕಾರ್ಯನಿರ್ವಹಿಸಿದವರು ಈ ಮಹಾತ್ಮ ಜ್ಯೋತಿಬಾ ಫುಲೆಯವರು. ಆನಂತರ ಶಾಹು ಮಹಾರಾಜ್, ಛತ್ರಪತಿ ಅಂತ ಕರೀತಾರೆ. ಇವರು ಶಿವಾಜಿಯ ವಂಶಸ್ಥರು. ಇವರು ಕೂಡ ಮಹಾರಾಷ್ಟ್ರದವರು. ಈ ಜ್ಯೋತಿಬಾ ಫುಲೆಯವರ ನಿಧನದ ನಂತರ ಸತ್ಯಶೋಧಕ ಸಮಾಜದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಅದನ್ನು ಮುಂದುವರಿಸಿದವರು ಈ ಶಾಹು ಮಹಾರಾಜ್ ಅವರು. ಶಿವಾಜಿಯ ವಂಶಕ್ಕೆ ಸೇರಿದರೆ ಶಿವಾಜಿ ವಂಶದವರಿಗೆ ಆ ಛತ್ರಪತಿ ಎನ್ನುವಂಥ ಬಿರುದಿದೆ. ಆದ್ದರಿಂದ ಇವರಿಗೆ ಕೂಡ ಛತ್ರಪತಿ ಶಾಹು ಮಹಾರಾಜ್ ಅಂತ ಕರೆಯುವಂಥದ್ದು. ಇವರು ಬದುಕಿದ್ದಂಥದ್ದು ಕೇವಲ 47 ವರ್ಷ ಅಷ್ಟೇ. 1874ರಲ್ಲಿ ಜನಿಸಿದಂಥ ಇವರು 1922ರಲ್ಲಿ ತೀರ್ಕೊಳ್ತಾರೆ. 47 ವರ್ಷಗಳ ಕಾಲ ಬದುಕಿದ್ದಂಥದ್ದು. ಆ ಸಂದರ್ಭದಲ್ಲಿ ಅನೇಕ ಸುಧಾರಣೆಗಳನ್ನು ಮಾಡಿದರು. ಸಮಾಜದಲ್ಲಿ ಈಗಿನ ಈ ವ್ಯವಸ್ಥೆಯಲ್ಲಿ ಏನು ದಲಿತರು ಅಂತ ಇದ್ರು, ಕೆಳಜಾತಿಯವರು ಅಂತ ಕರೆಯಲ್ಪಡ್ತಾ ಇದ್ರು, ಅವರಿಗೆ ಮತ್ತು ದುರ್ಬಲರಿಗೆ, ಆರ್ಥಿಕವಾಗಿ ಹಿಂದುಳಿದವರಿಗೆ, ಬೇರೆ ಬೇರೆ ಆ ರೀತಿಯ ಸಮಾಜದಲ್ಲಿ ದುರ್ಬಲವಾಗಿರುವಂಥ ವ್ಯಕ್ತಿಗಳಿಗೆ ಉದ್ಯೋಗಗಳಲ್ಲಿ ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲಿ ಮೀಸಲಾತಿ ಕೊಡಬೇಕು ಅಂತ ಹೋರಾಟ ಮಾಡಿದವರು ಇವರು. ಇವತ್ತಿನ ಮೀಸಲಾತಿ ಏನಿದೆ ಅದರ ಪರಿಕಲ್ಪನೆಯನ್ನು ಇವರುಗಳೆಲ್ಲ ಆರಂಭಿಸಿರುವಂಥದ್ದು. ಹಾಗೆ ಅಂತಹ ಶಾಹು ಮಹಾರಾಜ್ ಮತ್ತು ನಾರಾಯಣ ಗುರು ಕರಾವಳಿ ಕರ್ನಾಟಕಕ್ಕೆ ಸ್ವಲ್ಪ ಹತ್ತಿರದ ಸಂಬಂಧ. ಇವರು ಕೇರಳದವರು. ಕೇರಳದಲ್ಲಿ ಕೇರಳ ಏನಿತ್ತು ಅಂತ ಹೇಳಿದ್ರೆ ಇವತ್ತು ಕೇರಳವನ್ನು ದೇವರ ನಾಡು ಅಂತ ಕರೀತಾರೆ. ಅಂತಹ ದೇವರ ನಾಡಿನಲ್ಲಿ ಜಾತಿ ಪದ್ಧತಿ ಆಳವಾಗಿ ಬೇರೂರಿತ್ತು. ಎಲ್ಲಿಯ ತನಕ ಅಂತ ಹೇಳಿದ್ರೆ ಬ್ರಾಹ್ಮಣ ವರ್ಗದವರು ಉಳಿದ ವರ್ಗದವರನ್ನ ಅತ್ಯಂತ ಕೀಳಾಗಿ ನಡೆಸಿಕೊಳ್ಳುತ್ತಾ ಇದ್ರು. ಈ ನಾರಾಯಣ ಗುರುಗಳು ಜನಿಸಿದು ಈಳವ ಎನ್ನುವಂತಹ ಆ ಶೋಷಣೆಗೆ ಒಳಗಾದಂತಹ ಸಮುದಾಯದಲ್ಲಿ ಬಹಳ ಹಿಂಸೆಯಾಗುತ್ತಾ ಇತ್ತು. ದೇವಸ್ಥಾನಗಳಿಗೆ ಪ್ರವೇಶ ಇಲ್ಲ, ಬ್ರಾಹ್ಮಣರಿಗೆ ಮಾತ್ರ ಪ್ರವೇಶ. ಇಂತಹ ಸಂದರ್ಭದಲ್ಲಿ ಇವರು ಅನೇಕ
ಅಧ್ಯಯನಗಳನ್ನು ಮಾಡಿ ಇವರು ಕೂಡ ಸಂಸ್ಕೃತ ಭಾಷೆಯಲ್ಲಿ ತುಂಬ ಪಾಂಡಿತ್ಯವನ್ನು ಪಡೆದಿದ್ರು ನಾರಾಯಣ ಗುರುಗಳು. ಆನಂತರ ದೇವಸ್ಥಾನಗಳನ್ನು ನಿರ್ಮಿಸ್ತಾರೆ. ಯಾವ ದೇವಸ್ಥಾನಗಳಿಗೆ ಉಳಿದ ಜಾತಿಗಳಿಗೆ ಪ್ರವೇಶ ಕೊಡಲಿಲ್ಲ ಬ್ರಾಹ್ಮಣರು, ಅದಕ್ಕೆ ಅಂಥವರಿಗೋಸ್ಕರ ಸುಮಾರು 60ಕ್ಕಿಂತಲೂ ಹೆಚ್ಚು ದೇವಾಲಯಗಳನ್ನು ನಿರ್ಮಿಸಿದ್ರಂತೆ. ಆನಂತರ ಈ ಕೆಳವರ್ಗದವರು ಯಾರಿದ್ರು ಅವರಿಗೊಂದು ಧೈರ್ಯದ ನಂದಾದೀಪ ಆದ್ರು ಇವರು ಕೂಡ. ಇವತ್ತು ನಾರಾಯಣ ಗುರು ಜಯಂತಿಯನ್ನು ಆಚರಿಸ್ತಾರೆ. ನಮ್ಮ ಇಲ್ಲಿ ಕರಾವಳಿ ಕರ್ನಾಟಕದ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಪಾರ ಭಕ್ತವೃಂದವನ್ನು ಹೊಂದಿರುವಂಥದ್ದು. ಹೀಗೆ ನಾರಾಯಣ ಗುರುಗಳು ಅನೇಕ ರೀತಿಯ ಹೋರಾಟಗಳನ್ನು ಮಾಡಿದರು. ಆದರೆ ಈ ನಾವಿವತ್ತು ಮಾತನಾಡಲಿಕ್ಕೆ ಹೋಗಿರುವಂಥ ಕುದ್ಮುಲ್ ರಂಗರಾವ್ ಯಾರಿದ್ದಾರೆ, ಕುದ್ಮುಲ್ ರಂಗರಾವ್ ಮತ್ತು ಈ ನಾರಾಯಣ ಗುರುಗಳು ಸಮಕಾಲೀನರು, ಒಂದೇ ಅವಧಿಯಲ್ಲಿದ್ದವರು. ಕೇವಲ 1-2 ವರ್ಷಕ್ಕೆ ದೊಡ್ಡವರಷ್ಟೇ ನಾರಾಯಣ ಗುರುಗಳು ಕುದ್ಮುಲ್ ರಂಗರಾವ್ಗಿಂತ. ಅಂದರೆ ಕುದ್ಮುಲ್ ರಂಗರಾವ್ ಜನಿಸಿರುವಂಥದ್ದು 1859ರಲ್ಲಿ, ಇವರು ನಾರಾಯಣ ಗುರು ಜನಿಸಿರುವಂಥದ್ದು 1856ರಲ್ಲಿ. ಅಂದರೆ ಸಮಕಾಲೀನರು ಒಂದು ದೃಷ್ಟಿಯಲ್ಲಿ. 1928ರ ತನಕ ಬದುಕಿದ್ರು. ಅನೇಕ ಹೋರಾಟಗಳ ಮುಖಾಂತರ ಸಮಾಜದಲ್ಲಿ ದಮನಕ್ಕೆ ಒಳಗಾದಂತಹ ವ್ಯಕ್ತಿಗಳಿಗೆ ನ್ಯಾಯವನ್ನು ಕೊಡಿಸುವಂಥ ಕೆಲಸವನ್ನು ಮಾಡಿದರು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ನಮ್ಗೆ ಗೊತ್ತೇ ಇದೆ, ಮೈಸೂರಿನ ಒಡೆಯರಲ್ಲಿ ಒಬ್ಬ ಶ್ರೇಷ್ಠರಾದಂಥ ಅರಸ. ಮೈಸೂರು ಮತ್ತು ಈ ಬೆಂಗಳೂರಿನಂಥ ಪ್ರದೇಶಗಳಲ್ಲಿ ಇವತ್ತು ಏನು ದೊಡ್ಡ ದೊಡ್ಡ ಸೌಲಭ್ಯಗಳು, ಆಧುನಿಕ ಸೌಲಭ್ಯಗಳೆಲ್ಲ ಬಂದಿದ್ದೇವೆ, ಅದಕ್ಕೆ ಮುನ್ನುಡಿಯನ್ನು ಬರೆದವರು ಇವರು ನಾಲ್ವಡಿ ಕೃಷ್ಣರಾಜ ಒಡೆಯರು. ಅನೇಕ ಸಾಧನೆಗಳನ್ನು ಮಾಡಿದ್ದಾರೆ. ಅವರ ಕಾಲದಲ್ಲಿದ್ದಂಥ ದಿವಾನರುಗಳಿಂದಾಗಿ ಅನೇಕ ಸಾಧನೆಗಳನ್ನು ಮಾಡಿ, ಅದರ ಜೊತೆಗೆ ಅವರು ಈ ಸಮಾಜದಲ್ಲಿರುವಂಥ ಕೆಲವೊಂದು ಅನಿಷ್ಟ ಪಿಡುಗುಗಳ ವಿರುದ್ಧ ಕೂಡ ಹೋರಾಟವನ್ನು ಮಾಡಿ ಅದರ ನಿರ್ಮೂಲನೆಗಾಗಿ ತನ್ನದೇ ಆದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಮಹಾತ್ಮ ಗಾಂಧಿ ನಮ್ಗೆ ಗೊತ್ತೇ ಇದೆ, ಭಾರತ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಪ್ರಧಾನರಾಗಿರುವವರು ಇವರು. ಅವರು ಕೂಡ ಜಾತಿ ಪದ್ಧತಿಯ ವಿರುದ್ಧವೂ ಹೋರಾಟ ಮಾಡಿದರು. ಕೇವಲ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ದಲ್ಲ, ಜಾತಿ ಪದ್ಧತಿಯ ವಿರುದ್ಧ ಹೋರಾಟವನ್ನು ಮಾಡಿದ್ದಾರೆ. ಅವರು ದಕ್ಷಿಣ ಭಾರತ ಮಾತ್ರ ಅಲ್ಲ, ಇಡೀ ಭಾರತದಾದ್ಯಂತ ಜಾತಿ ಪದ್ಧತಿ ನಿರ್ಮೂಲನೆಗಾಗಿ ಹೋರಾಟವನ್ನು ಮಾಡಿದ್ದಾರೆ. ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಸಂವಿಧಾನದ ಕರಡು ರಚನಾ ಸಮಿತಿಯ ಅಧ್ಯಕ್ಷರು. ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರು ಬಾಬು ರಾಜೇಂದ್ರ ಪ್ರಸಾದ್ ಅವರು ಭಾರತದ ಮೊದಲ ರಾಷ್ಟ್ರಪತಿ. ಸಂವಿಧಾನದ ಕರಡು ರಚನಾ ಸಮಿತಿಯ ಅಧ್ಯಕ್ಷರಾಗಿದ್ದವರು ಡಾಕ್ಟರ್ BR ಅಂಬೇಡ್ಕರ್, ಬಾಬಾ ಸಾಹೇಬ್ ಅಂಬೇಡ್ಕರ್. ಅವರನ್ನು ಸಂವಿಧಾನ ಶಿಲ್ಪಿ ಅಂತ ಕರೀತಾರೆ. ಈ ಅಂಬೇಡ್ಕರ್ ಬಗ್ಗೆ ನಾವು ಹೇಳೋದೇ ಬೇಕಾಗಿಲ್ಲ. ಇವತ್ತು ಏನು ದುರ್ಬಲ ವರ್ಗದವರಿಗೆ, ದುರ್ಬಲ ಜಾತಿಯವರಿಗೆ ಏನೆಲ್ಲ ಈ ದೇಶದಲ್ಲಿ ನ್ಯಾಯ ಸ್ವಲ್ಪನಾದರೂ ಸಿಕ್ಕಿದೆ, ಅದಕ್ಕೆ ಮೂಲ ಕಾರಣಕರ್ತರು ಇವರು ಕೂಡ. ನಮ್ಮ ಸಂವಿಧಾನದಲ್ಲಿ ಸಂವಿಧಾನದಲ್ಲಿ ಜಾತಿಗೆ ಸಂಬಂಧಪಟ್ಟಾಗೆ ಜಾತಿಯನ್ನು ನಿಷೇಧ ಮಾಡಲಿಕ್ಕೆ ಅನೇಕ ಅಂಶಗಳನ್ನು ಸೇರಿಸಿದವರು. ಜಾತಿ ಪದ್ಧತಿಯ ವಿರುದ್ಧ ಜೀವನ ಪೂರ್ತಿ ಹೋರಾಟವನ್ನೇ ಮಾಡಿಕೊಂಡಿದ್ದವರು ಬಾಬಾ ಸಾಹೇಬ್ ಅಂಬೇಡ್ಕರ್. ಅವರ ಕೊಡುಗೆಗಳಿಂದಾಗಿ ಇವತ್ತು ದುರ್ಬಲ ವರ್ಗದವರಿಗೆ, ಕೆಳಜಾತಿ ಅಂತ ಕರೆಸಲ್ಪಡುವವರಿಗೆ ಅನೇಕ ಸೌಲಭ್ಯಗಳು ದೊರೆತಿರುವಂಥದ್ದು. ಆದ್ದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಮರೆತು ನಾವು ಜಾತಿ ಪದ್ಧತಿಯ ವಿರುದ್ಧ ಹೋರಾಟದಲ್ಲಿ ಬೇರೆ ಹೆಸರನ್ನು ಹೇಳಲಿಕ್ಕಾಗಲ್ಲ. ಅಂತಹ ಕೊಡುಗೆಯನ್ನು ನೀಡಿದವರು ಅಂಬೇಡ್ಕರ್ ಅವರು. ಅವರೆಲ್ಲ ಈ ನಾಯಕತ್ವವನ್ನು ವಹಿಸಿದವರು. ಇವರಂತೆ ಸ್ಫೂರ್ತಿ ಪ್ರೇರಣೆ ನೀಡಿ ಮಾರ್ಗದರ್ಶಕರಾದವರು ದಕ್ಷಿಣ ಕನ್ನಡ ಜಿಲ್ಲೆಯ ಶೋಷಿತ ಜನಾಂಗದವರ ಬಾಳಿನಲ್ಲಿ ನೈತಿಕ ಧೈರ್ಯದ ನಂದಾದೀಪ ಹಚ್ಚಿದ ಕುದ್ಮುಲ್ ರಂಗರಾವ್. ಈ ಎಲ್ಲ ವ್ಯಕ್ತಿಗಳ ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದ್ರೆ ನಾವು ಇವತ್ತಿನ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ತಗೊಳ್ಳೋದಲ್ಲ, ಸುಮಾರು ಈ ಉಡುಪಿಯ ಭಾಗಗಳು, ಆನಂತರ ಕಾಸರಗೋಡಿನ ಭಾಗಗಳು ಇತ್ಯಾದಿಗಳನ್ನು ತಗೊಳ್ಬೇಕಾಗುತ್ತದೆ ನಾವು. ಆ ಎಲ್ಲ ಪ್ರದೇಶಗಳಲ್ಲಿ ಶೋಷಣೆಗೆ ಒಳಗಾದಂಥ ವರ್ಗ ಏನಿತ್ತು, ಅವರ ಜೀವನದಲ್ಲಿ ಒಂದು ನೈತಿಕತೆಯ ನಂದಾದೀಪವನ್ನು ಹಚ್ಚಿದವರು. ಬದುಕಲಿಕ್ಕೆ ಒಂದು ಹೊಸ ಧೈರ್ಯವನ್ನು, ಹೊಸ ಬೆಳಕನ್ನು, ಹೊಸ ಹುರುಪನ್ನು ನೀಡಿದವರು ಅವರು ಕುದ್ಮುಲ್ ರಂಗರಾವ್ ಅವರು. ಹಾಗಾದರೆ ಈ ಕುದ್ಮುಲ್ ರಂಗರಾವ್ ಯಾರು, ಅವರು ಮಾಡಿದ ಕೆಲಸ ಕಾರ್ಯಗಳೇನು, ಅವರ ಪರಿಚಯವನ್ನು ಒಂದೊಂದಾಗಿ ನೋಡ್ತಾ ಹೋಗುವ. ಕುದ್ಮುಲ್ ರಂಗರಾವ್ ಇಂದಿಗೆ 100 ವರ್ಷಗಳ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಸ್ಪೃಶ್ಯರಲ್ಲಿ ಅರಿವು ಮೂಡಿಸಿ ಮಕ್ಕಳಿಗಾಗಿ ಜಿಲ್ಲೆಯಲ್ಲಿ 16 ಕಡೆ ಶಾಲೆಗಳನ್ನು ತೆರೆದು ವಿದ್ಯಾರ್ಥಿ ನಿಲಯಗಳನ್ನು ನಿರ್ಮಿಸಿ ಶಿಕ್ಷಣ ನೀಡುವ ವ್ಯವಸ್ಥೆ ಕಲ್ಪಿಸಿದರು. ವಿಧವೆಯರು ಮತ್ತು ದೇವದಾಸಿಯರ ಕಲ್ಯಾಣಕ್ಕಾಗಿ ಆಶ್ರಮಗಳನ್ನು ನಿರ್ಮಿಸಿ ಶ್ರೀಮಂತರಿಂದ 106 ಎಕರೆ ಜಮೀನನ್ನು ಕ್ರಯಕ್ಕೆ ಕೊಂಡು ದಲಿತರ ಕೃಷಿ ಮತ್ತು ವಸತಿಗೆ ನಿವೇಶನಗಳನ್ನು ಉಚಿತವಾಗಿ ಹಂಚಿ ದಲಿತರ ಆಶಾಕಿರಣವಾಗಿ ಸಂಪ್ರದಾಯ ಶರಣರಿಗೆ ಸಿಡಿಲಾಗಿ ಹೋರಾಡಿದವರು ಕುದ್ಮುಲ್ ರಂಗರಾವ್. ಇಂದಿಗೆ 100 ವರ್ಷ ಅಂದರೆ ಇವರು ಈ ಲೇಖನವನ್ನು ಬರೆಯುವುದಕ್ಕೆ 100 ವರ್ಷಗಳ ಹಿಂದೆ
859ರಲ್ಲಿ ಅವರು ಜನಿಸಿದ್ದು. 1959ಕ್ಕೆ 100 ವರ್ಷಗಳಾಯಿತು. ಅಂದರೆ ಒಂದು 150 ವರ್ಷಗಳಿಗಿಂತಲೂ ಹೆಚ್ಚು ಕಾಲ ಆಯಿತು ಅವರು ಹುಟ್ಟಿ. ಹಾಗೆ ನಾವು ಆ ಕಾಲವನ್ನು ನೋಡುವುದಿದ್ರೆ, ಆಗಿನ ಆ ಕಾಲದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಸ್ಪೃಶ್ಯರಲ್ಲಿ ಅರಿವನ್ನು ಮೂಡಿಸಿ ನೋಡಿ. ಅಸ್ಪೃಶ್ಯತೆಯ ವಿರುದ್ಧ ಹೋರಾಟ ಹೇಗೆ ಅಂತ ಹೇಳಿದ್ರೆ, ಅಸ್ಪೃಶ್ಯರಲ್ಲಿ ಅರಿವನ್ನು ಮೂಡಿಸಬೇಕು. ನೀವು ಯಾವುದಕ್ಕೂ ಕಡಿಮೆ ಇಲ್ಲ, ಜಾತಿ ಪದ್ಧತಿ ಎನ್ನುವಂಥದ್ದು ತಪ್ಪು, ಇದು ಯಾರೋ ಒಬ್ರು ತಮ್ಮ ಸ್ವಾರ್ಥಕ್ಕೋಸ್ಕರ ಮಾಡಿದ್ದು ಹೊರತು ಇದು ಪ್ರಕೃತಿಯಲ್ಲಿ ಬಂದದ್ದಲ್ಲ. ಜಾತಿ ಪದ್ಧತಿ ಎನ್ನುವಂಥದ್ದು ಪ್ರಕೃತಿಯಲ್ಲಿ ಇಲ್ಲ. ಕೆಲವರು ಸ್ವಾರ್ಥಕ್ಕೋಸ್ಕರ ತಾವು ಅಧಿಕಾರದಲ್ಲಿ ಮೆರೆಯಬೇಕನ್ನುವಂಥಕ್ಕೋಸ್ಕರ ಮಾಡುವಂಥ ವರ್ಗ ಇದು. ನಿಜವಾಗ್ಲೂ ನಾವು ಪುರಾಣಗಳಲ್ಲಿ ನೋಡಿದ್ರೆ ನಮ್ಮಲ್ಲಿ ಜಾತಿ ಹೇಗಿದೆ ಅಂತ ಹೇಳಿದ್ರೆ, ಯಾವ ಕೆಲಸವನ್ನು ಮಾಡ್ತಾನೋ ಅವನಿಗೆ ಆ ಜಾತಿ, ತಂದೆಯಿಂದ ಮಗನಿಗೆ ಜಾತಿ ಬರುವಂಥದ್ದಲ್ಲ. ಅವನು ಮಾಡುವ ಕಾರ್ಯದಿಂದ ಬರುವಂಥದ್ದು ಅವನಿಗೆ ಜಾತಿ ಅಷ್ಟೇ ಆಗಿತ್ತು. ಆದರೆ ಆ ನಂತರ ಏನಾಯಿತು, ಅವನಿಗೆ ಇಂತಹ ಜಾತಿಯವನ ಮಕ್ಕಳು ಇಂತಹ ಜಾತಿಯವರೇ ಆದರು. ಅದಕ್ಕೆ ಅಸ್ಪೃಶ್ಯರಲ್ಲಿ ಮೊದಲು ಅರಿವನ್ನು ಮೂಡಿಸಬೇಕು. ಅಸ್ಪೃಶ್ಯರಲ್ಲೇ ಒಂದು ರೀತಿಯ ಕೀಳರಿಮೆ ಇತ್ತು. ಬಹುಶಃ ನಾವು ಇರಬೇಕಾದ್ದು ಇದೇ ರೀತಿ ಏನು, ನಾವು ಬದುಕಬೇಕಾದ್ದು ಇದೇ ರೀತಿ ಏನು, ಅಂಥವರಿಗೆ ಅರಿವು ಮೂಡಿಸಬೇಕು. ಹೇಗೆ ರಾಮಾಯಣದಲ್ಲಿ ಸಮುದ್ರೋಲ್ಲಂಘನೆ ಆಗುವಂತಹ ಸಂದರ್ಭದಲ್ಲಿ ಎಲ್ಲ ಕಪಿಗಳ ಹಾಗೆ ಹನುಮಂತ ಕೂಡ ಕೂತಿದ್ದ, ನನ್ನಿಂದಲೂ ಆಗೋದಿಲ್ಲ ಅಂತ. ಆದರೆ ಜಾಂಬವಂತ ಬಂದು ಅವನಿಗೆ ಹೇಳಿದ್ದು, ನೀನು ಸಾಮಾನ್ಯದವನಲ್ಲ, ನಿನ್ನಿಂದ ಸಾಧ್ಯ ಇದೆ ಅಂತ. ಅದೇ ರೀತಿ ಪ್ರತಿಯೊಬ್ಬರು ನಾವು ಅವರ ಸಾಧನೆಯ ಸಾಮರ್ಥ್ಯದ, ಅವರ ಪ್ರತಿಭೆಯ ಅರಿವನ್ನು ಮೂಡಿಸಬೇಕು. ಹಾಗೆ ಅಸ್ಪೃಶ್ಯರಲ್ಲಿ ಅರಿವನ್ನು ಮೂಡಿಸಿ, ಅಷ್ಟು ಮಾತ್ರ ಅಲ್ಲ, ಆ ದಲಿತರ ಅಸ್ಪೃಶ್ಯರ ಮಕ್ಕಳಿಗೋಸ್ಕರ ಜಿಲ್ಲೆಯಲ್ಲಿ 10 ಕಡೆ ಶಾಲೆಗಳನ್ನು ತೆರೆಯುತ್ತಾರೆ, ವಿದ್ಯಾರ್ಥಿ ನಿಲಯಗಳನ್ನು ಅಂದರೆ ಹಾಸ್ಟೆಲ್ಗಳನ್ನು ತೆರೀತಾರೆ, ಶಿಕ್ಷಣ ನೀಡುವ ವ್ಯವಸ್ಥೆ ಕಲ್ಪಿಸ್ತಾರೆ. ನೋಡಿ, ಆ ಕಾಲದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ, ಸ್ವಾತಂತ್ರ್ಯ ನಂತರ ಆದರೆ ಬಿಡಿ, ಈಗ ಸರ್ಕಾರ ಇದೆ, ಬೇರೆ ಬೇರೆ ಯೋಜನೆಗಳಿವೆ, ನಮ್ಮ ಸಂವಿಧಾನದ ಪ್ರಕಾರ ಹೋಗ್ಲಿಕ್ಕಾಗುತ್ತದೆ, ಕಾನೂನು ಬಲಿಷ್ಠವಾಗಿದೆ. ಯಾವುದೇ ಕಾನೂನು ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ, ಅಂದರೆ ಇದಕ್ಕೆ ಸಂಬಂಧಪಟ್ಟಂತ ಕಾನೂನುಗಳು ಇಲ್ಲದೇ ಇರುವಂತಹ ಬ್ರಿಟಿಷ್ ಭಾರತ ಅಂತ ಏನು ಕರಿತೇವೆ ನಾವು, ಆ ಸಂದರ್ಭದಲ್ಲಿ ಶಾಲೆಗಳನ್ನು ತೆರೀತಾರೆ, ಹಾಸ್ಟೆಲ್ಗಳನ್ನು ತೆರೀತಾರೆ, ಮಕ್ಕಳಿಗೆ ಶಿಕ್ಷಣ ವ್ಯವಸ್ಥೆ ಮಾಡ್ತಾರೆ ಅಂತ ಹೇಳಿದ್ರೆ, ಹಾಗಾದ್ರೆ ಆ ವ್ಯಕ್ತಿಯ ಸಾಧನೆ ಇನ್ನೆಂಥದ್ದಿರಬಹುದು, ಆ ಸಾಧನೆಯ ತುಡಿತ ಯಾವ ರೀತಿ ಇದ್ದಿರಬಹುದು. ಅದರ ಜೊತೆಗೆ ವಿಧವೆಯರು, ಅದು ಒಂದು ದೊಡ್ಡ ಸಾಮಾಜಿಕ ಪಿಡುಗು. ಹಿಂದಿನ ಕಾಲದಲ್ಲಿ ಬಾಲ್ಯ ವಿವಾಹ ಮಾಡಿಸ್ತಾ ಇದ್ರು, 10 ವರ್ಷದ ಒಳಗಡೆ ಮದುವೆ, ಅದರಲ್ಲೂ ಕೆಲವು ಕಡೆಗಳಲ್ಲಿ ತೊಟ್ಟಿಲಿನಲ್ಲಿರುವಾಗಲೇ ವಿವಾಹ. ಆವಾಗೆಲ್ಲ ವೈದ್ಯಕೀಯ ಸೌಲಭ್ಯಗಳು ಚೆನ್ನಾಗಿರಲಿಲ್ಲ, ಆದ್ದರಿಂದ ಬದುಕುವಂಥದ್ದು ಬಹಳ ಕಡಿಮೆ ಮಕ್ಕಳು. ಒಂದು ವೇಳೆ ಆ ಮದುವೆ ಆದಂತಹ ಸಂದರ್ಭದಲ್ಲಿ ಗಂಡು ಮಗು ಸತ್ತು ಹೋದ್ರೆ ಆ ಹೆಣ್ಣು ಮಗು ಜೀವನ ಪೂರ್ತಿ ವಿಧವೆಯಾಗಿರಬೇಕು. ಅದೇ ಹೆಣ್ಣು ಮಗು ಸತ್ತು ಹೋದ್ರೆ ಗಂಡು ಮಗುವಿಗೆ ಇನ್ನೊಂದು ಮದುವೆ ಮಾಡಿಸ್ತಾ ಇದ್ರು. ಆ ಹೆಣ್ಣು ಮಗುವನ್ನು ತಲೆಯನ್ನು ಬೋಳಿಸಿ 4 ಗೋಡೆಯ ಒಳಗಡೆ ಕೂಡಿ ಹಾಕುವಂಥದ್ದು. ಆನಂತರ ಜೀವನ ಪೂರ್ತಿ ಹಾಗೆ ಕಳಿಬೇಕು. ದೊಡ್ಡವರಾದ್ಮೇಲೂ ಗಂಡ ಸತ್ರು ಕೂಡ ಅದು ಹಾಗೆ ಇರಬೇಕು, ಅವರಿಗೊಂದು ರೀತಿಯ ಹಿಂಸೆ. ಆ ರೀತಿ. ಅದರ ಜೊತೆಗೆ ಇನ್ನೊಂದು ದೇವದಾಸಿಯರು. ದೇವದಾಸಿಯರು ಅಂದ್ರೆ ಹೇಳಿದ್ರೆ ನಿಜವಾದ ಅರ್ಥದಲ್ಲಿ ದೇವರ ಸೇವಕರು ಅಂತ. ದೇವಸ್ಥಾನಗಳಲ್ಲಿ ಹೆಣ್ಣು ಮಕ್ಕಳ ಇರ್ತಾ ಇದ್ರು. ಅಂದರೆ ಅದರಲ್ಲಿ ಬೇರೆ ಬೇರೆ ರೀತಿಯಲ್ಲಿದೆ. ಕೆಲವರು ಹೆಣ್ಣು ಮಕ್ಕಳು ತಾವಾಗಿ ದೇವರ ಸೇವೆಗೆ ಹೋಗ್ತಾ ಇದ್ರು, ಕೆಲವರನ್ನ ಇನ್ನು ಕೆಲವರು ತಾವು ಬಿಡ್ತಾ ಇದ್ರು ದೇವರ ಸೇವೆಗೆ, ಕೆಲವರನ್ನು ಬಲಾತ್ಕಾರವಾಗಿ ದೇವರ ಸೇವೆಗೆ ಒಪ್ಪಿಸಲಾಗ್ತಾ ಇತ್ತು. ಈ ರೀತಿ ಅದು ಕೂಡ ಒಂದು ಅನಿಷ್ಟ ಪದ್ಧತಿಯಾಗಿ ಬಂತು. ಆನಂತರ ಅವರನ್ನು ಕೆಟ್ಟ ದೃಷ್ಟಿಯಿಂದ ನೋಡುವಂತಹ ಪರಿಸ್ಥಿತಿ ಕೂಡ ಬಂತು. ಆ ಹೆಣ್ಣು ಮಕ್ಕಳನ್ನ ದೇವದಾಸಿಯರು, ಉತ್ತಮ ಹೆಸರು ಮಾಡಿದ ದೇವದಾಸಿಯರು ಇದ್ರು. ಅವರಿಗೆ ಊರುಗಳನ್ನು ಉಂಬಳಿಗಳನ್ನಾಗಿ ಕೊಡಲಾಗುತ್ತಾ ಇತ್ತು ಆ ದೇವಸ್ಥಾನದ ಸೇವೆಗಳಿಗೋಸ್ಕರ. ಅರೆ ತದನಂತರದಲ್ಲಿ ಅವರನ್ನ ಕೆಟ್ಟದಾಗಿ ಕೀಳಾಗಿ ನೋಡುವ ಪರಿಸ್ಥಿತಿ ಬಂತು. ಅಂತ ದೇವದಾಸಿಯರನ್ನು ಬಿಡುಗಡೆ ಕೊಡಿಸಿ ಅವರ ಕಲ್ಯಾಣಕ್ಕಾಗಿ, ಇಲ್ಲಿ ಕಲ್ಯಾಣ ಅಂತ ಹೇಳಿದ್ರೆ ಅವರ ಅಭಿವೃದ್ಧಿ, ಅವರ ಕ್ಷೇಮ ಸುಖ, ಆಶ್ರಮಗಳನ್ನು ನಿರ್ಮಿಸ್ತಾರೆ. ಶ್ರೀಮಂತರಿಂದ 100 ಎಕರೆ ಜಮೀನನ್ನು ಕ್ರಯಕ್ಕೆ ಕೊಂಡು, ನೋಡಿ ಆ ಕಾಲದಲ್ಲಿ ಶ್ರೀಮಂತರಿಂದ ಜಮೀನನ್ನು ಇವರು ಖರೀದಿಸಿ ಅದನ್ನು ದಲಿತರಿಗೆ ಉಚಿತವಾಗಿ ಕೊಡ್ತಾರೆ. ಮನೆ ಕಟ್ಟಿಕೊಳ್ಳೋದಿಕ್ಕೆ ಜಾಗಗಳನ್ನು ಕೊಡ್ತಾರೆ. ಆ ಮೂಲಕ ದಲಿತರ ಆಶಾಕಿರಣವಾಗಿ ಸಂಪ್ರದಾಯ ಶರಣರಿಗೆ ಸಿಡಿಲಾಗಿ ಹೋರಾಡಿದವರು. ಯಾರು ಸಂಪ್ರದಾಯಬದ್ಧರಾಗಿದ್ರು, ಜಾತಿ ಪದ್ಧತಿ, ಆ ಜಾತಿಯವರ ಹತ್ರ ಹೋಗಬಾರ್ದು, ಆ ಜಾತಿಯವರು ಇಲ್ಲಿಗೆ ಬರಬಾರ್ದು, ಇಂಥವರು ದೇವಸ್ಥಾನಕ್ಕೆ ಹೋಗಬಾರ್ದು, ಸಾರ್ವಜನಿಕವಾಗಿರುವಂಥ ಬಾವಿಗಳು ನೀರು ಸೇದಬಾರ್ದು, ನೀರು ಕುಡಿಬಾರ್ದು, ಇಂಥದ್ದೆಲ್ಲ ಕೆಲವರು ಆ ಜೀವನದಲ್ಲಿ ಅಳವಡಿಸಿಕೊಂಡಿದ್ರಲ್ವಾ, ಸಂಪ್ರದಾಯ ಬಿಟ್ಟು ಬದುಕದೇ ಇರುವಂಥವರು, ಅವರಿಗೆ ಸಿಡಿಲಾಗಿದ್ರು ಅವರ ಪಾಲಿಗೆ. ಅವರೆಲ್ಲ ಆ ಸಂಪ್ರದಾಯಗಳನ್ನು ವಿರೋಧಿಸಿ ದಲಿತರ ಉದ್ಧಾರಕ್ಕೋಸ್ಕರ ಹೋರಾಟ ಮಾಡಿದ್ರು ಈ ಕುದ್ಮುಲ್ ರಂಗರಾವ್ ಅವರು. ಆಗಿನ ದಕ್ಷಿಣ ಕನ್ನಡ ಜಿಲ್ಲೆಯೊಂದಿಗೆ
ಒಂದಾಗಿದ್ದ ಕಾಸರಗೋಡಿನ ಕುದ್ಮುಲ್ ಎಂಬ ಚಿಕ್ಕ ಗ್ರಾಮದಲ್ಲಿ ಪ್ರತಿಷ್ಠಿತ ಸಾರಸ್ವತ ಬ್ರಾಹ್ಮಣ ಕುಟುಂಬದಲ್ಲಿ 1859 ಜೂನ್ 29ರಂದು ದೇವಪ್ಪಯ್ಯ ಮತ್ತು ಶ್ರೀಮತಿ ಗೌರಿ ದಂಪತಿಗಳ ಮಗನಾಗಿ ರಂಗರಾವ್ ಜನಿಸಿದರು. ಶಿಕ್ಷಣ ಮುಗಿಸಿ ವಕೀಲ ವೃತ್ತಿಯಲ್ಲಿ ತೊಡಗಿದ್ದ ರಂಗರಾವ್ ಬಡವರ ಬಂಧು, ಬಡವರ ವಕೀಲರೆಂದೇ ಪ್ರಸಿದ್ಧರಾದರು. ದನಿ ಇಲ್ಲದವರಿಗೆ ದನಿ ಕೊಟ್ಟು ಆತ್ಮಸ್ಥೈರ್ಯ ತುಂಬಿ ಆಶಾಕಿರಣವಾದರು. ಆಗಿನ ದಕ್ಷಿಣ ಕನ್ನಡ ಜಿಲ್ಲೆಯೊಂದಿಗೆ ಒಂದಾಗಿದ್ದ ಕಾಸರಗೋಡು, ಇವತ್ತು ಕಾಸರಗೋಡು ಕೇರಳದಲ್ಲಿದೆ. ನಿಜವಾಗ್ಲೂ ಕರ್ನಾಟಕಕ್ಕೆ ಸೇರಬೇಕಾಗಿತ್ತು, ನಮ್ಮ ದೌರ್ಭಾಗ್ಯದಿಂದಾಗಿ ಕರ್ನಾಟಕಕ್ಕೆ ಸೇರಬೇಕಾದಂಥ ಒಂದು ಜಾಗ ಕೇರಳಕ್ಕೆ ಸೇರಿ ಹೋಗಿದೆ. ಅಂತಹ ಆಗಿನ ಕಾಲದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯೊಂದಿಗೆ ಒಂದಾಗಿದ್ದ ಕಾಸರಗೋಡಿನ ಕುದ್ಮುಲ್ ಎಂಬ ಒಂದು ಚಿಕ್ಕ ಗ್ರಾಮದಲ್ಲಿ ಜನಿಸಿದವರು ಇವರು. ಅದು ಸಾರಸ್ವತ ಬ್ರಾಹ್ಮಣ ಕುಟುಂಬದಲ್ಲಿ, ಬ್ರಾಹ್ಮಣರ ಮೂಲ ಹೆಸರದು. ಅಲ್ಲಿ ಮತ್ತೆ ಬೇರೆ ಬೇರೆ ಪಂಗಡಗಳು ಬರ್ತವೆ. ಅಂದರೆ ಕೆಲವೊಂದು ಕಥೆಗಳ ಪ್ರಕಾರ ಸರಸ್ವತಿ ನದಿಯ ತಟದ ಕಡೆಯಿಂದ ಬಂದವರು ಸಾರಸ್ವತ ಬ್ರಾಹ್ಮಣರು, ಸಾರಸ್ವತ ಬ್ರಾಹ್ಮಣರಾದರು ಅಂತ. ಆದರೆ ಬೇರೆ ಬೇರೆ ವರ್ಗಗಳಿವೆ. ಈ ಕೆಲವು ಕಡೆಗಳಿಗೆ ಬಂದಾಗ ನಾವೀಗ GSP ಅಂತ ಕರೀತೇವೆ, ಗೌಡ ಸಾರಸ್ವತ ಬ್ರಾಹ್ಮಣ ಅಂತ. ಹಾಗೆ RSP ರಜಪ್ ಸಾರಸ್ವತ ಬ್ರಾಹ್ಮಿನ್ಸ್ ಅಂತ ಹೇಳ್ಕೊಂಡ್ಬಿಟ್ಟು ಈ ರೀತಿ ಬೇರೆ ಬೇರೆ ಪಂಗಡಗಳು ಅದರಲ್ಲಿವೆ. ಹಾಗೆ ಅಂತಹ ಒಂದು ಪ್ರತಿಷ್ಠಿತ ಸಮಾಜದಲ್ಲಿ ಮೇಲ್ಜಾತಿ ಅಂತ ಕರೆಸಿಕೊಳ್ಳುವಂತಹ ಸಾರಸ್ವತ ಬ್ರಾಹ್ಮಣ ಕುಟುಂಬದಲ್ಲಿ 1859ರಲ್ಲಿ ಜನಿಸ್ತಾರೆ. ಜೂನ್ 29ರಂದು ದೇವಪ್ಪಯ್ಯ ಮತ್ತು ಗೌರಿ ದಂಪತಿಗಳ ಮಗನಾಗಿ ಜನಿಸಿದವರು ಇವರು. ಶಿಕ್ಷಣ ಮುಗಿಸಿ ವಕೀಲಿ ವೃತ್ತಿಯಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ವಕೀಲ ವೃತ್ತಿಯಲ್ಲಿರುವಾಗಲೇ ಇವರು ಬಡವರ ಬಂಧು ಅಂತ ಹೆಸರು ಪಡೆದವರು, ಬಡವರ ವಕೀಲರೆಂದು ಪ್ರಸಿದ್ಧರಾದವರು. ಅಂದರೆ ಇವತ್ತು ನಾವು ನೋಡ್ತೇವೆ ನ್ಯಾಯ ಎಲ್ರಿಗೂ ಸಿಗಬೇಕು, ಆದರೆ ಇವತ್ತು ನ್ಯಾಯ ಸಿಗಬೇಕಾದ್ರೆ ಹಣ ಖರ್ಚು ಮಾಡಬೇಕು. ಯಾಕೆಂದ್ರೆ ನ್ಯಾಯ ಸಿಗಬೇಕಾದ್ರೆ ಕೋರ್ಟ್ನಲ್ಲಿ ವಾದ ಮಾಡಬೇಕು, ವಾದ ಮಾಡಬೇಕಾದ್ರೆ ಒಳ್ಳೆಯ ವಕೀಲರು ಇರಬೇಕು. ಒಳ್ಳೆಯ ವಕೀಲರು ಅಂತ ಹೇಳಿದ್ರೆ ಅಲ್ಲಿ ಶುಲ್ಕ ಕೂಡ ಒಳ್ಳೆಯ ರೀತಿಯಲ್ಲೇ ಇರ್ತದೆ. ಒಂದು ಸಣ್ಣ ಸಮಾಲೋಚನೆ ಮಾಡಿದ್ರು ಕೂಡ 1000 ಗಟ್ಟಲೆ ಕೊಡಬೇಕಾಗುತ್ತದೆ, ವಾದ ಬಿಡಿ. ಇವತ್ತು ಒಂದು ವಾದಕ್ಕೆ, 1 ಗಂಟೆಯ ವಾದಕ್ಕೆ ಲಕ್ಷ ತಗೊಳ್ಳುವವರು ಇದ್ದಾರೆ. ಅಂದರೆ 1 ಲಕ್ಷ 2 ಲಕ್ಷ ಅಲ್ಲ, ಅದಕ್ಕಿಂತೆಲ್ಲ ಜಾಸ್ತಿ ಆ ರೀತಿ ತಗೊಳ್ಳುವವರಿದ್ದಾರೆ. ಈ ರೀತಿ ಇರಬೇಕಾದ್ರೆ ಬಡವರು ಹೇಗೆ ಸಾಧ್ಯ? ಇವತ್ತಿನ ಕಾನೂನು ವ್ಯವಸ್ಥೆ ಹೇಗಿದೆ ಅಂತ ಹೇಳಿದ್ರೆ, ಯಾರ ಪರವಾದ ವಕೀಲ ಸಮರ್ಥವಾಗಿ ವಾದ ಮಂಡಿಸ್ತಾನೋ ಅವನಿಗೆ ನ್ಯಾಯ ಸಿಗುತ್ತದೆ. ಅವನು ನಿಜವಾಗ್ಲೂ ಅಪರಾಧಿಯ ನಿರಪರಾಧಿಯ ಅದು ಇಲ್ಲ. ನಮ್ಮಲ್ಲಿ ನ್ಯಾಯ ಅನ್ಯಾಯ ತೀರ್ಮಾನವಾಗುವಂಥದ್ದು ಲಾಯರ್ನ ವಾದದಿಂದ. ಯಾವುದೇ ಸಾಕ್ಷಿ ಇದ್ರೂ ಕೂಡ ಅದನ್ನು ಉಲ್ಟಾ ಬಲ್ಟಾ ಮಾಡಬಲ್ಲಂತ ಸಾಮರ್ಥ್ಯ ಲಾಯರ್ಗೆ ಇರ್ತದೆ, ವಕೀಲರಿಗೆ ಇರ್ತದೆ. ಆದ್ದರಿಂದ ಇವತ್ತು ನ್ಯಾಯ ಸಿಗುವಂಥದ್ದು ವಕೀಲರ ವಾದದಿಂದ ಹೊರತು ಅವನು ತಪ್ಪು ಮಾಡಿದಾನೋ ಇಲ್ವೋ ಅನ್ನೋದರ ಮೇಲಲ್ಲ. ಆ ರೀತಿ ಒಂದು ರೀತಿಯ ದೌರ್ಭಾಗ್ಯ ನಮ್ಮ ಸಮಾಜದಲ್ಲಿದೆ. ಹೀಗಿರಬೇಕಾದ್ರೆ ಬಡವರು ಹೇಗೆ ಸಾಧ್ಯ ಹಣ ಕೊಟ್ಟು ಲಾಯರ್ಗಳನ್ನು ವಾದ ಮಾಡಿಸಿ ನ್ಯಾಯ ತಗೊಳ್ಳುವಂಥದ್ದು? ಕೆಲವೊಬ್ಬರು ಲಾಯರ್ಗಳಿದ್ದಾರೆ ಬಡವರಿಂದ ಶುಲ್ಕವನ್ನೇ ತಗೊಳ್ಳದೆ ಅಥವಾ ಅತಿ ಕಡಿಮೆ ಶುಲ್ಕದಲ್ಲಿ ವಾದ ಮಾಡಿ ಗೆಲ್ಲಿಸಿಕೊಡುವಂಥ ವಕೀಲರು ಇದ್ದಾರೆ. ನಾವು ಅವತ್ತು ನೋಡಿದ್ದೇವೆ, ಭಾರತದ ಪರವಾಗಿ ಅಂತಾರಾಷ್ಟ್ರೀಯ ಕೋರ್ಟ್ನಲ್ಲಿ ಕುಲಭೂಷಣ್ ಜಾಧವ್, ಪಾಕಿಸ್ತಾನದಲ್ಲಿ ಗಲ್ಲು ಶಿಕ್ಷೆಗೆ ಗುರಿಯಾದಂಥ ಕುಲಭೂಷಣ್ ಜಾಧವ್ ಪರವಾಗಿ ಅಂತಾರಾಷ್ಟ್ರೀಯ ಕೋರ್ಟ್ನಲ್ಲಿ ವಾದ ಮಾಡಿದಂಥ ಹರೀಶ್ ಸಾಳ್ವೆ, ಬಹಳ ಪ್ರಸಿದ್ಧ ಲಾಯರ್ ಅವರು ತಗೊಂಡದ್ದು ಕೇವಲ ₹1 ಅವರ ವೇತನ. ಅವರಿಗೆ ಎಷ್ಟೋ ಬಹುಶಃ ಕೊಟ್ಟಿದ್ದಿದ್ರೆ, ನಿಜವಾಗ್ಲೂ ಕೊಡುವುದಿದ್ರೆ ಒಂದು 50 ಲಕ್ಷಕ್ಕಿಂತ ಮೇಲೆ ಕೊಡಬೇಕಾಗಿತ್ತೋ ಏನು, ಅಷ್ಟು ದೊಡ್ಡ ಲಾಯರ್ ಅವರು. ಆದರೆ ತಗೊಂಡದ್ದು ಕೇವಲ ₹1. ಅದೊಂದು ರೀತಿಯ ವೃತ್ತಿನಿಷ್ಠೆ, ವೃತ್ತಿಬದ್ಧತೆ, ದೇಶಪ್ರೇಮ ಇತ್ಯಾದಿ ಕರಿತೇವೆ. ಅಂಥ ಲಾಯರ್ಗಳು ಇರ್ತಾರೆ. ಬಡವರಿಗೋಸ್ಕರ ಕಡಿಮೆ ಶುಲ್ಕವನ್ನು ತಗೊಳ್ಳುವಂಥದ್ದು ಅಥವಾ ಶುಲ್ಕವೇ ತಗೊಳ್ಳದೇ ಇರುವಂಥದ್ದು. ಅದೇ ರೀತಿ ಈ ಕುದ್ಮುಲ್ ರಂಗರಾವ್ ಕೂಡ ಬಡವರ ಬಂಧು, ಬಡವರ ವಕೀಲರು, ಬಡವರಿಗೋಸ್ಕರ ಹಣ ತಗೊಳ್ಳದೆ ಅಥವಾ ಕಡಿಮೆ ಮೊತ್ತದಲ್ಲಿ ವಾದ ಮಾಡ್ತಾ ಇದ್ರು. ದನಿ ಇಲ್ಲದವರಿಗೆ ದನಿ ಕೊಟ್ಟು ಆತ್ಮಸ್ಥೈರ್ಯ ತುಂಬಿ ಆಶಾಕಿರಣವಾದರು. ಈ ಸಮಾಜದಲ್ಲಿ ಒಂದು ರೀತಿ ಮೂಲೆ ಗುಂಪಾಗಿದ್ದಂಥ ವರ್ಗಗಳು ಯಾರಿದ್ರು? ಈ ಸಮಾಜದಲ್ಲಿ ಯಾವುದೇ ಸ್ಥಾನಮಾನಗಳಿಲ್ಲ, ಅವರು ಬದುಕಿದ್ದಾರೆ ಅನ್ನೋದಕ್ಕೂ ಈ ಸಮಾಜ ಅದನ್ನು ಗ್ರಹಿಸುವುದಿಲ್ಲ. ಅಂತಹ ವ್ಯಕ್ತಿಗಳಿಗೆ ಧ್ವನಿಯನ್ನು ನೀಡಿದ್ರು. ಅಂತಹ ವ್ಯಕ್ತಿಗಳಿಗೆ ಒಂದು ಸ್ಥಾನಮಾನ ಕೊಡಲಿಕ್ಕೆ ಕಾರಣಕರ್ತರಾದವರು ಕುದ್ಮುಲ್ ರಂಗರಾವ್. ತಿರುವು ನೀಡಿದ ಘಟನೆ. ಹಾಗಾದರೆ ಕುದ್ಮುಲ್ ರಂಗರಾವ್ ನೋಡಿ, ಗಮನಿಸಿ, ಸಾರಸ್ವತ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದವರು. ಒಬ್ಬ ಬ್ರಾಹ್ಮಣನಾಗಿದ್ದು ದಲಿತರ ಪರವಾಗಿ ಹೇಗೆ ಹೋರಾಟ ಮಾಡುತ್ತಾರೆ? ನಾವು ಎಷ್ಟೋ ಸಲ ಹೇಳುವುದುಂಟು, ಬ್ರಾಹ್ಮಣರೆಲ್ಲ ಬ್ರಾಹ್ಮಣಶಾಹಿ ವರ್ಗ, ಪುರೋಹಿತಶಾಹಿ ವರ್ಗ, ಅದು ಉಳಿದವರನ್ನೆಲ್ಲ ತುಳಿತಾ ಉಂಟು ಅಂತ ಹೇಳ್ಕೊಂಡ್ಬಿಟ್ಟು. ಹಾಗಂತ ನಾವು ಬ್ರಾಹ್ಮಣರಂತ ಹೇಳಿದ ಕ್ಷಣಕ್ಕೆ ಎಲ್ಲರೂ ಆ ರೀತಿ ಮಾಡ್ತಾರಂತ ಅಲ್ಲ.
ಎಲ್ಲಾ ವರ್ಗದಲ್ಲೂ ಒಳ್ಳೆಯವರು ಕೆಟ್ಟವರು ಇದ್ದೇ ಇರ್ತಾರೆ. ಎಲ್ಲಾ ಜಾತಿ ಧರ್ಮಗಳಲ್ಲೂ, ನಾವು ಜಾತಿಯನ್ನು ತಗೊಳ್ಳುವ, ಧರ್ಮಗಳನ್ನು ತಗೊಳ್ಳುವ, ಎಲ್ಲಾ ಜಾತಿಗಳಲ್ಲೂ ಧರ್ಮಗಳಲ್ಲೂ ಒಳ್ಳೆಯವರು ಇರುವ ಹಾಗೆ ಕೆಟ್ಟವರು ಇರ್ತಾರೆ. ಅದರಿಂದ ಬ್ರಾಹ್ಮಣರಂತ ಹೇಳಿದ ತಕ್ಷಣಕ್ಕೆ ಅವರು ಉಳಿದವರನ್ನೆಲ್ಲ ತುಳಿಲಿಕ್ಕೆ ಇರುವವರು, ಇಡೀ ಸಮಾಜವನ್ನು ತಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಂಡು ಶೋಷಣೆ ನಡೆಸ್ತಾ ಇರುವ, ಆ ರೀತಿ ಯೋಚನೆ ಮಾಡ್ಲಿಕ್ಕೆ ಆಗೋದಿಲ್ಲ ನಾವು. ಅದೆಷ್ಟೋ ಜನರು ಇದ್ದಾರೆ. ಹಾಗೆ ಕೆಳ ಜಾತಿಗಳಲ್ಲಿ ಕೂಡ ಆ ಜಾತಿಗಳಿಗೆ ಅನ್ಯಾಯ ಮಾಡುವವರು ಇರ್ತಾರೆ. ಅವರಿಗೆ ಸಿಗುವಂತಹ ಸೌಲಭ್ಯಗಳನ್ನ ಒಳಗೆ ಹಾಕೊಳ್ಳುವವರು ಕೂಡ ಇದ್ದಾರೆ. ಆದ್ದರಿಂದ ನಾವು ಇದೇ ರೀತಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸರಿ, ಪಾಠದ ವಿಚಾರಕ್ಕೆ ಬರುವುದಿದ್ರೆ, ಇವರ ಈ ಬ್ರಾಹ್ಮಣ ವರ್ಗದಲ್ಲಿ ಹುಟ್ಟಿದಂಥ ಇವರು ದಲಿತರಿಗೋಸ್ಕರ ತಮ್ಮ ಜೀವನವನ್ನು ಮುಡಿಪಾಗಿ ಇಡೋದಕ್ಕೆ ಏನಾದರೂ ಒಂದು ಕಾರಣ ಇರಬೇಕಲ್ವಾ? ಎಷ್ಟೋ ಜನರ ಜೀವನದಲ್ಲಿ ಯಾವುದೋ ಒಂದು ಸಣ್ಣ ಘಟನೆ ಒಂದು ತಿರುವನ್ನು ತಂದು ಕೊಡುತ್ತದೆ. ಅಲ್ಲಿಂದ ಅವರ ಜೀವನ ಬದಲಾಗುತ್ತಾ ಹೋಗುತ್ತದೆ. ಈಗ ಮಹಾತ್ಮ ಗಾಂಧಿಯವರು ನೋಡಿ, ಮಹಾತ್ಮ ಗಾಂಧಿಯವರೇನು ಆರಂಭಿಕ ಜೀವನದಿಂದಲೇ ಆ ರೀತಿ ಇರಲಿಲ್ಲ. ಮಹಾತ್ಮ ಗಾಂಧಿಯವರು ಆರಂಭಿಕ ಜೀವನದಲ್ಲಿ ಒಬ್ಬರು ಶ್ರೀಮಂತಿಕೆಯಿಂದ ಬದುಕಬೇಕು ಅಂತ ಅಂದುಕೊಂಡವರು. ಅವರ ಬಟ್ಟೆ ಬರೆಯ ಆಗಿರಲಿ, ಅವರು ಬದುಕುವ ರೀತಿಯಾಗಿರಲಿ, ಅದು ಯಾವತ್ತೂ ಶ್ರೀಮಂತಿಕೆಯಿಂದಲೇ ಕೂಡಿತ್ತು. ಅವರಿಗೆ ಈ ಬಡವರ ಕಾಳಜಿ ಇತ್ಯಾದಿಗಳು ಅಷ್ಟೇನು ಇರಲಿಲ್ಲ. ಆದರೆ ಯಾವಾಗ ಅವರು ಆಫ್ರಿಕಾಕ್ಕೆ ಹೋದರು, ಅಲ್ಲಿ ಕಪ್ಪು ವರ್ಣೀಯರ ಮೇಲೆ ಆಗ್ತಾ ಇರುವಂಥ ದೌರ್ಜನ್ಯವನ್ನು ನೋಡ್ತಾ 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 ಅವರು ಆ ಹೋರಾಟದ ವಿಭಾಗಕ್ಕೆ ಬರ್ತಾರೆ. ದಲಿತರ ಪರವಾಗಿ ಹೋರಾಟ ಮಾಡ್ತಾರೆ, ದಮನಕ್ಕೆ ಒಳಗಾದವರ ಪರವಾಗಿ ಹೋರಾಟ ಮಾಡ್ತಾರೆ. ಅನಂತರ ಭಾರತಕ್ಕೆ ಬಂದು ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಳ್ಳುತ್ತಾರೆ. ಆ ಆಫ್ರಿಕಾದ ಜೀವನ ಎನ್ನುವಂಥದ್ದು ಮಹಾತ್ಮ ಗಾಂಧೀಜಿಯವರ ಜೀವನಕ್ಕೆ ತಿರುವು ನೀಡಿದ ಘಟನೆ. ನಾವೆಷ್ಟೋ ಓದ್ತೇವೆ. ಅವರ ಶಾಲೆಗೆ ಬಂದ ಅಧ್ಯಾಪಕರು, ಇನ್ಸ್ಪೆಕ್ಟರ್ ಬಂದಂತಹ ಸಂದರ್ಭದಲ್ಲಿ ನಡೆದ ಘಟನೆ, ಅವರು ಸತ್ಯ ಹರಿಶ್ಚಂದ್ರ ನಾಟಕವನ್ನು ನೋಡಿದಾಗ ಆದ ಘಟನೆ, ಅದೆಲ್ಲ ಅವರ ಜೀವನಕ್ಕೆ ತಿರುವು ಕೊಟ್ಟಿರುವಂಥದ್ದು. ಅದೇ ರೀತಿ ಇವರ ಜೀವನದಲ್ಲಿ ತಿರುವು ಕೊಟ್ಟ ಘಟನೆ ಯಾವುದಾಗಿದ್ರೆ ಅದನ್ನು ತಿಳ್ಕೊಳ್ಳುವ. 1888ರಲ್ಲಿ ಮಂಗಳೂರು ಜಿಲ್ಲಾ ಕೋರ್ಟ್ನಲ್ಲಿ ನಡೆದ ಅನಿರೀಕ್ಷಿತ ಘಟನೆಯು ರಂಗರಾವ್ ಅವರ ಜೀವನದಲ್ಲಿ ಹೊಸ ತಿರುವು ಸೃಷ್ಟಿಸಿತು. ಬೆಂದೂರು ಬಾಬು ಎಂಬ ಅಸ್ಪೃಶ್ಯ ವ್ಯಕ್ತಿ ಕೋರ್ಟ್ನಲ್ಲಿ ಪೇದ ಕೆಲಸಕ್ಕಾಗಿ ಅರ್ಜಿ ಹಾಕಿದ್ದ. ಆತನನ್ನು ಆಗಿನ ಆಂಗ್ಲ ನ್ಯಾಯಾಧೀಶರು ಕೆಲಸಕ್ಕೆ ನೇಮಕ ಮಾಡಿಕೊಂಡರು. ಈ ವಿಷಯ ತಿಳಿದ ಕೆಲವರು ಒಟ್ಟಾಗಿ ಪ್ರತಿಭಟಿಸಿದರು. ನ್ಯಾಯಾಲಯವನ್ನು ಬಹಿಷ್ಕರಿಸಿ ನ್ಯಾಯಾಧೀಶರಿಗೆ ಕೊಲೆ ಬೆದರಿಕೆ ಹಾಕಿದರು. ಇದನ್ನೆಲ್ಲ ಗಮನಿಸಿದ ರಂಗರಾವ್ ವಕೀಲ ವೃತ್ತಿಯನ್ನು ತ್ಯಜಿಸಿ ಜೀವನ ಪರ್ಯಂತ ದಲಿತರ ಉದ್ಧಾರಕ್ಕಾಗಿ ತಮ್ಮ ಶಕ್ತಿಯನ್ನೆಲ್ಲ ವಿನಿಯೋಗಿಸಲು ತೀರ್ಮಾನಿಸಿದರು. ಅದು 1888, ಅಂದರೆ 1859ರಲ್ಲಿ ಇವರು ಜನಿಸಿರುವಂಥದ್ದು. 88ರಲ್ಲಿ ಆದಂತಹ ಘಟನೆ ಇದು. ಮಂಗಳೂರು ಜಿಲ್ಲಾ ಕೋರ್ಟ್ನಲ್ಲಿ ನಡೆದ ಘಟನೆ, ಒಂದು ಅನಿರೀಕ್ಷಿತ ಘಟನೆಯಂತೆ ಹೊಸ ತಿರುವು ಕೊಡೋದಕ್ಕೆ ಅದು ಕಾರಣವಾಯಿತು ಇವರ ಜೀವನಕ್ಕೆ. ಯಾವುದು? ಬೆಂದೂರು ಬಾಬು ಎನ್ನುವಂಥ ಒಬ್ಬ ಅಸ್ಪೃಶ್ಯ ವ್ಯಕ್ತಿ, ದಲಿತ ವರ್ಗಕ್ಕೆ ಸೇರಿದಂತಹ ವ್ಯಕ್ತಿ ಕೋರ್ಟ್ನಲ್ಲಿ ಪೇದೆ ಕೆಲಸಕ್ಕಾಗಿ ಅರ್ಜಿ ಹಾಕಿದ. ಕೋರ್ಟ್ನಲ್ಲಿ ಇದ್ದಂತಹ ಪೇದೆ ಕೆಲಸಕ್ಕೆ ಅರ್ಜಿ ಕರೆದಿದ್ರು, ಅದಕ್ಕೆ ಅರ್ಜಿ ಹಾಕಿದ. ಆಗ ಅಲ್ಲಿದ್ದದ್ದು ಆಂಗ್ಲ ನ್ಯಾಯಾಧೀಶರು. ಆ ಕಾಲದಲ್ಲೆಲ್ಲ ಭಾರತದ ಎಲ್ಲ ಕೋರ್ಟುಗಳಲ್ಲಿ 99% ಆಂಗ್ಲ ನ್ಯಾಯಾಧೀಶರೇ ಇದ್ದಂಥದ್ದು. ಆನಂತರ ಸ್ವಲ್ಪ ಬದಲಾಗ್ತಾ ಹೋದಾಗ ಭಾರತೀಯರು ಕೆಲವರು ಆಗಿಬಿಟ್ರು ಅನ್ನುವಂಥದ್ದು ಬಿಟ್ಟರೆ ಮತ್ತೆಲ್ಲ ಆಂಗ್ಲ ನ್ಯಾಯಾಧೀಶರದ್ದು ಅವರದೇ ಕಾರವಾರ, ಅಂತಿಮ ತೀರ್ಪು ಏನಿದ್ರು ಅವರದ್ದು. ಯಾಕಂದರೆ ಬ್ರಿಟಿಷ್ ಇಂಡಿಯಾ ಅಲ್ವಾ ಇದು, ಬ್ರಿಟಿಷ್ ಭಾರತ. ಆ ಆಂಗ್ಲ ನ್ಯಾಯಾಧೀಶರು ಏನು ಮಾಡಿದ್ರು, ಆ ವ್ಯಕ್ತಿಯನ್ನು ಕೆಲಸಕ್ಕೆ ನೇಮಕ ಮಾಡಿಕೊಂಡ್ರು. ಇದರಿಂದ ಈ ವಿಷಯ ತಿಳಿದಂಥ ಈ ಸಂಪ್ರದಾಯವಾದಿಗಳು ಯಾರೆಲ್ಲ ಇದ್ರು, ಲಾಯರ್ಗಳೆಲ್ಲ, ಅವ್ರು ದೊಡ್ಡ ಹೋರಾಟ ಮಾಡಿದ್ರಂತೆ. ನ್ಯಾಯಾಲಯವನ್ನು ಬಹಿಷ್ಕರಿಸಿದ್ರು. ಲಾಯರ್ಗಳೇ ಬಾರದಿದ್ರೆ ನ್ಯಾಯಾಲಯ ಅದು ವ್ಯರ್ಥವಾಗುತ್ತದೆ. ಲಾಯರ್ಗಳಿದ್ರೆ ಮಾತ್ರ ಅದು ನ್ಯಾಯಾಲಯ. ಅದನ್ನು ಜಡ್ಜ್ ಇಲ್ಲದಿದ್ರೂ ಆಗೋದಿಲ್ಲ, ನ್ಯಾಯಾಧೀಶರು ಕೂಡ ಬೇಕಾಗ್ತದೆ. ಆದರೆ ಇವರು ಅದನ್ನು ಬಹಿಷ್ಕರಿಸ್ತಾರೆ, ನ್ಯಾಯಾಲಯವನ್ನು ಬಹಿಷ್ಕರಿಸ್ತಾರೆ, ಕಲಾಪಗಳನ್ನು ಬಹಿಷ್ಕರಿಸ್ತಾರೆ, ನ್ಯಾಯಾಧೀಶರಿಗೆ ಕೊಲೆ ಬೆದರಿಕೆ ಹಾಕ್ತಾರಂತೆ. ಆ ವ್ಯಕ್ತಿಯ ನೋಡಿ ಎಂತಹ ವಿಚಾರ! ಒಬ್ಬ ವ್ಯಕ್ತಿಯನ್ನು ನೇಮಕ ಮಾಡಿಕೊಂಡದಕ್ಕೆ ಅವನ ಜಾತಿಯನ್ನು ಮುಂದಿಟ್ಟುಕೊಂಡು ಕೊಲೆ ಬೆದರಿಕೆಯನ್ನು ಹಾಕುವಂತಹ ಅತ್ಯಂತ ಕಠಿಣವಾದಂತಹ ಜಾತಿ ಪದ್ಧತಿ ಜಾರಿಯಲ್ಲಿದ್ದ ಕಾಲ ಅದು. ತುಂಬ ಆಳವಾಗಿ ಜಾತಿ ಪದ್ಧತಿ ಬೇರೂರಿದ್ದಂತಹ ಕಾಲ ಅದು. ಇದನ್ನೆಲ್ಲ ಗಮನಿಸ್ತಾರೆ ರಂಗರಾವ್. ಅವರು ಲಾಯರ್ ಆಗಿ ಇದ್ದವರಲ್ಲೋ, ತಮ್ಮ ಉಳಿದ ಲಾಯರ್ಗಳ, ಉಳಿದ ಜನರ ವರ್ತನೆಯೆಲ್ಲ ಗಮನಿಸ್ತಾರೆ. ತಮ್ಮ ವಕೀಲ ವೃತ್ತಿಯನ್ನೇ ತ್ಯಜಿಸ್ತಾರಂತೆ. ಈ ರೀತಿ ಇರುವಾಗ ಈ ವಕೀಲ ವೃತ್ತಿ ಯಾಕೆ ಬೇಕು ಅಂತ ಹೇಳ್ಕೊಂಡ್ಬಿಟ್ಟು ಜೀವನ ಪರ್ಯಂತ ದಲಿತರ ಉದ್ಧಾರಕ್ಕಾಗಿ ತಮ್ಮ ಶಕ್ತಿಯನ್ನೆಲ್ಲ ವಿನಿಯೋಗಿಸಲು ತೀರ್ಮಾನಿಸ್ತಾರೆ. ಆ ಮೂಲಕ ದಲಿತರ ಉದ್ಧಾರಕ್ಕಾಗಿ ನನ್ನ ಜೀವನವನ್ನು ಇನ್ನು ಮುಡಿಪಾಗಿಡ್ತೇನೆ ಅಂತ ಅವರು ನಿರ್ಧಾರ ತಗೊಳ್ತಾರೆ. ಸಾರಸ್ವತ ಬ್ರಾಹ್ಮಣ ಸಮಾಜದ ಶ್ರೀಮಂತ ಕುಟುಂಬದ ರಂಗರಾವ್ ಗೌತಮ ಬುದ್ಧ ಮತ್ತು ಬಸವಣ್ಣನವರ ಸಾಮಾಜಿಕ ಕ್ರಾಂತಿಯಿಂದ ಪ್ರಭಾವಿತರಾಗಿದ್ದರು. ಪ್ರಗತಿಗೆ ವಿದ್ಯೆಯೇ ಮೂಲ ಎಂದು ನಂಬಿದ್ದ ರಂಗರಾವ್ ಶೋಷಿತ ಸಮುದಾಯದ ಮಕ್ಕಳಿಗೆ ಶಿಕ್ಷಣ ನೀಡುವ ಕುರಿತು ಚಿಂತಿಸಿದರು. ಅಂದಿನ ಕಾಲದಲ್ಲಿ ದಲಿತರಿಗೆ ಯಾವುದೇ ಶಾಲೆಗಳಲ್ಲಿ ಪ್ರವೇಶ ಇರಲಿಲ್ಲ.
ಅವರನ್ನು ಮುಟ್ಟುವುದಕ್ಕೂ ಕೆಲವರು ಹೇಸುತ್ತಿದ್ದರು. ಸಾರ್ವಜನಿಕ ಕೆರೆ, ಬಾವಿ, ಹೋಟೆಲ್ಗಳಲ್ಲಿ ದಲಿತರ ಪ್ರವೇಶ ನಿಷಿದ್ಧವಾಗಿತ್ತು. ಸಾರಸ್ವತ ಬ್ರಾಹ್ಮಣ ಸಮಾಜದ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದಂತಹ ರಂಗರಾವ್ ಗೌತಮ ಬುದ್ಧ ಮತ್ತು ಬಸವಣ್ಣನವರ ಸಾಮಾಜಿಕ ಕ್ರಾಂತಿಯಿಂದ ಪ್ರಭಾವಿತರಾಗಿದ್ದರು. ಭಾರತದ ಸಮಾಜ ಸುಧಾರಣೆಯ ವಿಚಾರವನ್ನು ನಾವು ಗಮನಿಸಿದರೆ ಒಂದಷ್ಟು ವ್ಯಕ್ತಿಗಳ ಹೆಸರು ಬಹಳ ಮುಖ್ಯವಾಗಿ ಬರ್ತದೆ. ಗೌತಮ ಬುದ್ಧ ಕೂಡ ಈ ಭಾರತದ ಸಮಾಜದಲ್ಲಿದ್ದಂಥ ಅನೇಕ ಅಂಧಶ್ರದ್ಧೆಗಳನ್ನು, ಜಾತಿ ಪದ್ಧತಿಯಂತಹವುಗಳನ್ನೆಲ್ಲ ವಿರೋಧಿಸಿದ ಗೌತಮ ಬುದ್ಧ. ಕಠಿಣವಾದಂತಹ ರೀತಿ ನೀತಿಗಳು ಅದನ್ನೆಲ್ಲ ಅಂದರೆ ವಿರೋಧಿಸದಿದ್ದರೂ ತನ್ನ ಬೋಧನೆಯನ್ನು ಬೇರೆ ರೀತಿಯಲ್ಲಿ ಮಾಡಿದ. ಜನರು ಆ ಬೋಧನೆಗೆ ಆಕರ್ಷಿತರಾದರು. ಹಾಗೆ ಸಮಾಜದಲ್ಲೊಂದು ಬದಲಾವಣೆಗೆ ಗೌತಮ ಬುದ್ಧ ಕಾರಣಕರ್ತನಾದ. ಇನ್ನು ಬಸವಣ್ಣನವರು, ಅವರು ಜಾತಿ ಪದ್ಧತಿಯ ವಿರುದ್ಧ ಅಂತೂ ದೊಡ್ಡ ಮಟ್ಟದ ಹೋರಾಟವನ್ನು ನಡೆಸಿದರು ವಚನ ಚಳವಳಿಯ ಮೂಲಕ. ಅಂದರೆ ಅಹಿಂಸಾತ್ಮಕ, ಹಿಂಸೆ ಅಲ್ಲ ಅಹಿಂಸೆ, ಆ ಹೋರಾಟವನ್ನು ಮಾಡಿದರು. ಇವತ್ತಿಗೂ ಬಸವಣ್ಣನವರು ನಮಗೆಲ್ಲ ಸ್ಫೂರ್ತಿ. ಯಾವುದೇ ರೀತಿಯ ಹೋರಾಟ ಇರಬಹುದು, ಅದು ಹೆಣ್ಣು ಮಕ್ಕಳ ಶೋಷಣೆ ವಿರುದ್ಧದ ಹೋರಾಟ ಇರಬಹುದು, ಅಥವಾ ಜಾತಿ ಪದ್ಧತಿಯ ವಿರುದ್ಧದ ಹೋರಾಟ ಇರ್ಬೋದು, ಮೂಢನಂಬಿಕೆಯ ವಿರುದ್ಧದ ಹೋರಾಟ ಇರಬಹುದು, ದೇವರ ಹೆಸರಿನಲ್ಲಿ ಮಾಡುವಂತಹ ಅಂಧಾನುಕರಣ ಇರಬಹುದು, ಅಥವಾ ದೇವರ ಹೆಸರಿನಲ್ಲಿ ಮಾಡುವಂಥ ಮೋಸಗಳಿರ್ಬೋದು. ಈ ಎಲ್ಲ ಇವುಗಳ ವಿರುದ್ಧದ ಹೋರಾಟಕ್ಕೆ ಸ್ಫೂರ್ತಿ ನಮಗೆ ಬಸವಣ್ಣನವರು. ಅಂಥ ಬಸವಣ್ಣನವರಿಂದ ಇವರು ಪ್ರೇರೇಪಣೆಗೆ ಒಳಗಾಗಿದ್ದರು. ಪ್ರಗತಿಗೆ ವಿದ್ಯೆಯೇ ಮೂಲ ಎಂದು ನಂಬಿದ್ದವರು ಇವರು. ಜನರ ಅಭಿವೃದ್ಧಿ ಆಗಬೇಕಾದ್ರೆ ವಿದ್ಯೆ ಸಿಗಬೇಕು. ವಿದ್ಯೆ ಇಲ್ಲದ್ರೆ ಜನರು ಮೂಢನಂಬಿಕೆಯಲ್ಲಿ ಮುಳುಗಿರ್ತಾರೆ. ಎಲ್ಲಿ ತನಕ ಅವಿದ್ಯಾವಂತರಾಗಿರ್ತಾರೋ ಅಲ್ಲಿಯ ತನಕ ಈ ಜಾತಿ ಪದ್ಧತಿಯಲ್ಲಿ ಇಷ್ಟೇ ಆಳವಾಗಿ ಕಠಿಣವಾಗಿ ನಡ್ಕೊಂಡು ಹೋಗುತ್ತಾ ಇರುತ್ತೆ. ಅದಕ್ಕೋಸ್ಕರ ವಿದ್ಯೆ ನೀಡಬೇಕು ಅಂತ ಅವರು ಯೋಚನೆ ಮಾಡ್ತಾರೆ. ಪ್ರಗತಿ ಆಗಬೇಕಾದ್ರೆ ಅದಕ್ಕೆ ಮೂಲ ವಿದ್ಯೆ. ಆ ಕಾರಣದಿಂದ ಶೋಷಿತ ಸಮುದಾಯದ ಮಕ್ಕಳಿಗೆ ಶಿಕ್ಷಣ ಕೊಡುವ ಕುರಿತು ಚಿಂತಿಸ್ತಾರೆ. ಹಾಗಾದರೆ ಶೋಷಿತರನ್ನು ಮೇಲೆ ತರುವುದು ಅಂತ ಹೇಳಿದ್ರೆ, ಶೋಷಿತರ ಅಭಿವೃದ್ಧಿ ಮಾಡುವುದು ಅಂತ ಹೇಳಿದ್ರೆ ಹೇಗೆ? ಅವರಿಗೆ ಹಣ ಕೊಟ್ಟು ಅಭಿವೃದ್ಧಿ ಮಾಡೋದಲ್ಲ, ಅವರಿಗೆ ಶಿಕ್ಷಣ ಕೊಡುವಂಥದ್ದು. ಈಗಿನ ಕೆಲವು ಸರ್ಕಾರಗಳು ಮಾಡುವ ಯೋಜನೆಗಳು ಅದು ಕೇವಲ ಕ್ಷಣಿಕ ಪರಿಣಾಮಗಳನ್ನು ಬೀರುವಂಥದ್ದು, ಅತ್ಯಲ್ಪ ಅಥವಾ ಕೆಲವು ಕಾಲಕ್ಕೆ ಮಾತ್ರ. ದೀರ್ಘಗಾಮಿ ಯೋಜನೆಗಳಾಗಿರಬೇಕು ಯಾವುದು ಕೂಡ. ಈಗ ನಮ್ಮಲ್ಲಿ ಏನು ಮಾಡ್ತಾರೆ ಅಂದರೆ ಬಡವರಿಗೆ ಉಚಿತವಾಗಿ ಅಕ್ಕಿ ಕೊಡುವಂಥದ್ದು, ಅದು ಅಷ್ಟೊಂದು ಸಮಂಜಸವಾದ ಯೋಜನೆ ಅಲ್ಲ. ಅಕ್ಕಿಯನ್ನು ಬಡವರಿಗೆ ಉಚಿತವಾಗಿ ಕೊಡುವುದಕ್ಕಿಂತ ಅದೇ ಅಕ್ಕಿಯನ್ನು ಖರೀದಿಸುವ ಸಾಮರ್ಥ್ಯ ಬಡವರಲ್ಲಿ ಬೆಳಿಬೇಕು. ಬುತ್ತಿಯಲ್ಲಿ ಕಟ್ಟಿಕೊಟ್ಟಂತಹ ಅನ್ನ ಅದು ಬುತ್ತಿ ಖಾಲಿಯಾಗುವವರೆಗೆ ಮಾತ್ರ. ಆದರೆ ಯಾವಾಗ ಅವರು ಸ್ವಂತವಾಗಿ ಸಂಪಾದನೆ ಮಾಡ್ತಾರೋ ಅದು ಶಾಶ್ವತವಾಗಿರುವಂಥದ್ದು. ಆದ್ದರಿಂದ ಯಾವುದನ್ನು ಉಚಿತವಾಗಿ ಕೊಡುವುದರ ಬದಲು ಅದೆಲ್ಲವನ್ನ ದುಡಿದು ಸಂಪಾದನೆ ಮಾಡಿ ಅವರೇ ಪಡ್ಕೊಳ್ಳುವ ಸಾಮರ್ಥ್ಯ ಇರಬೇಕು. ಅವರ ಕಾಲ ಮೇಲೆ ನಿಲ್ಲಬೇಕು ಅವರು. ಆ ಸರ್ಕಾರದ ಯೋಜನೆಗಳು ಈ ರೀತಿ ಇರಬೇಕು. ಆ ರೀತಿ ಯೋಜನೆ ಮಾಡಬೇಕಾದ್ರೆ ಸರಿಯಾದ ಶಿಕ್ಷಣ, ಸರಿಯಾದ ಉದ್ಯೋಗ ಅವಕಾಶಗಳು ಸಿಗಬೇಕಾಗುತ್ತದೆ. ಅದಕ್ಕೆ ದಲಿತರಿಗೆ ಆ ಕಾಲದಲ್ಲಿ ಯಾವುದೇ ಶಾಲೆಗಳಲ್ಲಿ ಪ್ರವೇಶ ಇರಲಿಲ್ಲ. ಈಗಿನ ಕಾಲದಲ್ಲಿ ನಾವೆಷ್ಟೋ ಕಡೆಗಳಲ್ಲಿ ನೋಡ್ತೇವೆ ದಲಿತರನ್ನು ಕೀಳಾಗಿ ಕಾಣುವಂಥದ್ದು, ದಲಿತರ ಮಕ್ಕಳನ್ನು ಕೀಳಾಗಿ ಕಾಣುವಂಥದ್ದೆಲ್ಲ ಇದೆ. 150 ವರ್ಷಗಳ ಹಿಂದೆ ಆ ಕಾಲದಲ್ಲಿ ಇನ್ನೆಷ್ಟಿದ್ದಿರಬಹುದು. ದಲಿತರಿಗೆ ಶಾಲೆಗೆ ಪ್ರವೇಶವೇ ಇರಲಿಲ್ಲ, ಇನ್ನವರಿಗೆ ಶಿಕ್ಷಣ ಎಲ್ಲಿಂದ ಸಿಗುತ್ತದೆ? ಅಂದರೆ ಒಂದು ರೀತಿಯಲ್ಲಿ ಅವರನ್ನು ಎಲ್ಲರೂ ಸೇರಿ ಶಾಲೆಯಿಂದ ವಂಚಿತರನ್ನಾಗಿ ಮಾಡಿದ್ರು. ಅದರ ಹಿಂದೆ ಒಂದು ದೊಡ್ಡ ಸಂಚು ಕೂಡ ಇದ್ದಿರಬಹುದು ಏನು. ಯಾಕಂದ್ರೆ ಅವರು ಶಾಲೆಗೆ ಬಂದು ಶಿಕ್ಷಣ ಪಡ್ಕೊಂಡ್ರೆ ನಮಗೆ ಬೇಕಾದಾಗಿ ಕೆಲಸ ಮಾಡಿಸ್ಕೊಳ್ಳೋದಕ್ಕೆ ಆಗೋದಿಲ್ವಲ್ಲ ಅವರಿಂದ. ಅವರು ದೊಡ್ಡ ಉದ್ಯೋಗಕ್ಕೆ ಹೋದ್ರೆ ನಮ್ಮ ಬಿಟ್ಟಿ ಚಾಕರಿ ಮಾಡುವವರು ಯಾರು? ಆ ರೀತಿಯ ಯೋಚನೆ ಈ ಸಮಾಜದಲ್ಲಿತ್ತು. ಅದಕ್ಕೂ ಆ ಕಾರಣ ಮತ್ತು ಈ ಜಾತಿ ಪದ್ಧತಿ ಮುಂದಿಟ್ಟುಕೊಂಡು ದಲಿತರ ಮಕ್ಕಳಿಗೆ ಶಾಲೆಗೆ ಪ್ರವೇಶ ಇರಲಿಲ್ಲ. ನಾವು ಅಂಬೇಡ್ಕರ್ ಅವರ ಕಥೆಯನ್ನು ನೋಡಿದಾಗಲೇ ಗೊತ್ತಾಗ್ತದೆ ಅವರು ಶಾಲೆಯಲ್ಲಿ ಯಾವ ರೀತಿಯ ಹಿಂಸೆಯನ್ನು ಅನುಭವಿಸಿದರು. ನಮ್ಮ ಕನ್ನಡದ ಖ್ಯಾತ ಸಾಹಿತಿ ಸಿದ್ಧಲಿಂಗಯ್ಯನವರು, ಅವರ ಆತ್ಮಚರಿತ್ರೆಯನ್ನು ಓದಿದರೆ ಗೊತ್ತಾಗುತ್ತದೆ ಅವರು ಶಾಲೆಗೆ ಹೋಗುವಂತಹ ಸಂದರ್ಭದಲ್ಲಿ ಎಷ್ಟು ಕಷ್ಟವನ್ನು ಪಟ್ಟಿದ್ದಾರೆ ಅಂತ. ಅಂದರೆ ದಲಿತನೊಬ್ಬ ಶಾಲೆಗೆ ಬರ್ತಾನೆ ಅಂತ ಹೇಳಿದ್ರೆ ಯಾವ ರೀತಿ ಸಮಾಜ ವಿರೋಧಿಸ್ತಾ ಇತ್ತು ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತದೆ. ದಲಿತರಿಗೆ ಶಾಲೆಗೆ ಪ್ರವೇಶವೇ ಇಲ್ಲ, ಇನ್ನು ವಿದ್ಯಾಭ್ಯಾಸ ಎಲ್ಲಿಗೆ ಸಿಗ್ತದೆ? ಅದಕ್ಕೆ ಅದರ ಜೊತೆಗೆ ಅವರನ್ನು ಮುಟ್ಟುವುದಕ್ಕೂ ಕೆಲವರು ಹೇಸುತ್ತಿದ್ದರು. ಮುಟ್ಟುತ್ತಾ ಇರಲಿಲ್ಲ ದಲಿತರನ್ನು. ಮುಟ್ಟಿದರೆ ಏನೂ ಆಗಲ್ಲ. ಮನುಷ್ಯ ಅವನ ಚರ್ಮದಲ್ಲಿ ಬಣ್ಣದಲ್ಲಿ ಬದಲಾವಣೆ ಇರಬಹುದು, ಆದರೆ ಅವನ ರಕ್ತದ ಬಣ್ಣ ಎಲ್ಲವೂ ಒಂದೇ, ಕೆಂಪು ಬಣ್ಣದಲ್ಲೇ ಇರುವಂಥದ್ದು. ಶ್ರೀಮಂತನಾದ ಮಾತ್ರಕ್ಕೆ ಅಥವಾ ದೊಡ್ಡ ಜಾತಿಯಲ್ಲಿ ಹುಟ್ಟಿದ ಮಾತ್ರಕ್ಕೆ ಅವನು ಶ್ರೇಷ್ಠ ರಕ್ತ, ದಲಿತ ಜಾತಿಯಲ್ಲಿ ಹುಟ್ಟಿದ ಮಾತ್ರಕ್ಕೆ ಅವನು ಕನಿಷ್ಠ ರಕ್ತ, ಆ ರೀತಿ ಅನ್ನುವಂಥದ್ದು ಯಾವುದೂ ಇಲ್ಲ. ಪ್ರತಿಯೊಬ್ಬ ಮನುಷ್ಯನು ಸಮಾನ. ಅವನು ಮನುಷ್ಯ ಹೌದಾ?
ಅವನು ಸಮಾನ, ಅವನು ಯಾರಿಂದಲೂ ಮೇಲೂ ಅಲ್ಲ, ಅವನು ಯಾರಿಂದಲೂ ಕೀಳು ಅಲ್ಲ. ಪ್ರತಿಯೊಬ್ಬ ಮನುಷ್ಯನೂ ಈ ಸಮಾಜದಲ್ಲಿ ಸಮಾನ, ಈ ಪ್ರಪಂಚದಲ್ಲಿ ಸಮಾನ. ಕೆಲವರ ಹತ್ರ ದುಡ್ಡು ಜಾಸ್ತಿ ಇರ್ಬೋದು, ಕೆಲವರ ಹತ್ರ ಕಡಿಮೆ ಇರ್ಬೋದು, ಕೆಲವರ ಹತ್ರ ಆಸ್ತಿ ಜಾಸ್ತಿ ಇರ್ಬೋದು, ಕೆಲವರ ಹತ್ರ ಕಡಿಮೆ ಇರ್ಬೋದು, ಕೆಲವು ಬಿಳಿ ಇರ್ಬೋದು, ಕಪ್ಪಗಿರ್ಬೋದು, ಕಂದು ಬಣ್ಣದಲ್ಲಿ ಇರ್ಬೋದು, ಗೋಧಿ ಬಣ್ಣ ಇರ್ಬೋದು, ಉದ್ದಕ್ಕಿರ್ಬೋದು, ಗಿಡ್ಡಕ್ಕಿರ್ಬೋದು, ಈ ವ್ಯತ್ಯಾಸಗಳು ಇರ್ಬೋದು ಹೊರತು, ಆದರೆ ಪ್ರತಿಯೊಬ್ಬ ಮನುಷ್ಯನೇ. ಇರುವಂಥದ್ದು ಒಂದೇ ಜಾತಿ, ಮನುಷ್ಯ ಜಾತಿ. ಆದರೆ ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಆ ಜಾತಿಯವರು ಕೆಳ ಜಾತಿ, ಅವರನ್ನು ಮುಟ್ಟಬಾರದು ಎನ್ನುವಂಥ ಒಂದು ಹೀನ ಪದ್ಧತಿ, ಅನಿಷ್ಟ ಪದ್ಧತಿ ನಮ್ಮ ಸಮಾಜದಲ್ಲಿದೆ. ಆ ಕಾಲದಲ್ಲಿ ಬಲಿಷ್ಠವಾಗಿತ್ತದು, ಮುಟ್ಟುವುದಕ್ಕೆ ಹೇಸ್ತಾ ಇದ್ದರು. ಸಾರ್ವಜನಿಕ ಕೆರೆ ಬಾವಿ ಹೋಟೆಲ್ಗಳಲ್ಲಿ ದಲಿತರ ಪ್ರವೇಶ ನಿಶ್ಚಿತವಾಗಿತ್ತು. ಇನ್ನು ಸಾರ್ವಜನಿಕ ಕೆರೆ ಬಾವಿ ಹೋಟೆಲ್ಗಳನ್ನು ಉಪಯೋಗಿಸಲಿಕ್ಕಿಲ್ಲ, ಸಾರ್ವಜನಿಕ ಬಾವಿಯಿಂದ ನೀರು ಸೇದಲಿಕ್ಕಿಲ್ಲ, ಹೋಟೆಲಿಗೆ ಹೋಗಲಿಕ್ಕಿಲ್ಲ. ಈ ರೀತಿ ಈಗಲೂ ಕೂಡ ಕೆಲವು ಕಡೆಗಳಲ್ಲಿ ನೋಡಿ, ದಲಿತರಿಗೆ ಕ್ಷೌರ ಮಾಡೋದಿಲ್ಲ, ದೇವಸ್ಥಾನ ಪ್ರವೇಶ ಮಾಡಲಿಕ್ಕೆ ಬಿಡೋದಿಲ್ಲ. ಈ ಕಾಲದಲ್ಲಿ ಹೀಗಿದ್ರೆ ಆಗಿನ ಕಾಲದಲ್ಲಿ ಇನ್ನೆಂಗಿರ್ಬೋದು? ಅಷ್ಟೆಲ್ಲ ತೊಂದರೆಗಳು. ಇದನ್ನೆಲ್ಲ ನಮ್ಮ ಕುದ್ಮುಲ್ ರಂಗರವರು ಸೂಕ್ಷ್ಮವಾಗಿ ಗಮನಿಸ್ತಾರೆ. ಗಮನಿಸಿ ದಲಿತರ ಉದ್ಧಾರಕ್ಕೋಸ್ಕರ ತನ್ನ ಜೀವನವನ್ನು ಮುಡಿಪಾಗಿಡಬೇಕು ಅಂತ ಯೋಚಿಸ್ತಾರೆ. ಅದಕ್ಕಾಗಿ ದಲಿತರ ಉದ್ಧಾರ ಆಗಬೇಕಾದ್ರೆ ಏನೇನು ಮಾಡಬೇಕು ಅನ್ನುವಂತಹ ಯೋಜನೆಯನ್ನು ಹಾಕಿಕೊಂಡು ಕಾರ್ಯರೂಪಕ್ಕೆ ಅವರು ಇಳಿತಾರೆ. ದಲಿತರನ್ನು ವಿದ್ಯಾವಂತರನ್ನಾಗಿ ಮಾಡುವುದು ಮತ್ತು ಅವರ ಶ್ರೇಯಸ್ಸಿಗಾಗಿ ದುಡಿಯುವುದು ಅಂದಿನ ಕಾಲದಲ್ಲಿ ಸಮಾಜದ ನಂಬಿಕೆಗೆ ವಿರುದ್ಧವಾಗಿತ್ತು. ದಲಿತರು ವಿದ್ಯಾವಂತರಾದರೆ, ಆರ್ಥಿಕವಾಗಿ ಪ್ರಗತಿ ಹೊಂದಿದರೆ ಜೀತದ ಕೆಲಸವನ್ನು ಯಾರು ಮಾಡುತ್ತಾರೆ ಎಂಬ ಭಯ ಸಮಾಜದಲ್ಲಿತ್ತು. ಆದ್ದರಿಂದ ದಲಿತರಿಗೆ ಶಿಕ್ಷಣ ನೀಡುವುದನ್ನು ವಿರೋಧಿಸುತ್ತಿದ್ದರು. ರಂಗರಾವ್ ಅವರು DCM ಡಿಪ್ರೆಸ್ಡ್ ಕ್ಲಾಸ್ ಮಿಷನ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿ ಮಂಗಳೂರಿನ ಕಂಕನಾಡಿ, ಮೂಲ್ಕಿ, ಬೋಳೂರು, ಉಡುಪಿ, ಬನ್ನಂಜೆ, ನೇಜಾರು, ಅತ್ತಾವರ, ಬಾಬುಗುಡ್ಡೆ, ದಡ್ಡಲ್ಕಾಡುಗಳಲ್ಲಿ ಉಚಿತ ಶಾಲೆಗಳನ್ನು ತೆರೆದರು. ಈ ಶಾಲೆಗಳನ್ನು ಪಂಚಮ ಶಾಲೆಗಳು ಎಂದು ಕರೆಯುತ್ತಿದ್ದರು. ದಲಿತರನ್ನು ವಿದ್ಯಾವಂತರನ್ನಾಗಿ ಮಾಡುವುದು ಮತ್ತು ಅವರ ಶ್ರೇಯಸ್ಸಿಗಾಗಿ ದುಡಿಯುವುದು ಅಂದಿನ ಕಾಲದಲ್ಲಿ ಸಮಾಜದ ನಂಬಿಕೆಗೆ ವಿರುದ್ಧ. ಅಂದರೆ ಸಮಾಜದಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ, ದಲಿತರು ಅವರು ಹಾಗೇ ಇರಬೇಕು ಅಂತ, ಅವರು ಉದ್ಧಾರ ಆಗಬಾರದು. ಕೆಲವೊಬ್ಬರ ಮನಸ್ಸಿನಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ, ಅವರು ಯಾವುದೋ ಜನ್ಮದಲ್ಲಿ ಮಾಡಿದ ತಪ್ಪಿಗೆ ಅವರು ದಲಿತರಾಗಿ ಹುಟ್ಟಿರೋದು, ಅವರಿಗೆ ಶಿಕ್ಷೆ, ಅದನ್ನು ಅವರು ಅನುಭವಿಸಬೇಕು ಅಂತ. ಅಂಥವರ ಅಭಿವೃದ್ಧಿಗಾಗಿ ದುಡಿಯುವುದು ಸಮಾಜದ ನಂಬಿಕೆಗೆ ವಿರುದ್ಧ. ಅದನ್ನು ವಿರೋಧಿಸ್ತಾ ಇದ್ರು. ಅವರ ಪರವಾಗಿ ಯಾರು ಹೋರಾಟ ಮಾಡ್ತಾರೆ ಅವರನ್ನು ಸಾಯಿಸುವ ಹಂತಕ್ಕೂ ಹೋಗ್ತಾ ಇದ್ರು. ನಾವು ಬಸವಣ್ಣನವರ ಕಥೆಯನ್ನೇ ಕೇಳಿದ್ದೇವಲ್ವ, ಅಲ್ಲಿ ಬ್ರಾಹ್ಮಣ ಮತ್ತು ದಲಿತರಿಗೆ ವಿವಾಹ ಮಾಡಿದ್ದಕ್ಕೆ ಏನೆಲ್ಲ ರಾಜನ ಹತ್ರ ಹೋಗಿ ದೂರು ಕೊಡ್ತಾರೆ, ಅವರನ್ನೇ ಸಾಯಿಸಲಿಕ್ಕೆ ನೋಡ್ತಾರೆ. ಬೇರೆ ಬೇರೆ ವ್ಯಕ್ತಿಗಳನ್ನು ನೋಡಿದ್ದೇವೆ ನಾವು. ದಲಿತರ ಉದ್ಧಾರಕ್ಕಾಗಿ ಹೋರಾಟ ಮಾಡಿದಾಗ ಅಥವಾ ಸಮಾಜದಲ್ಲಿರುವ ಜಾತಿ ಪದ್ಧತಿ ವಿರುದ್ಧವಾಗಿ ಹೋರಾಟ ಮಾಡಿದಾಗ ಅದರ ವಿರುದ್ಧ ನಿಲ್ಲುವಂಥದ್ದು, ಅಂಥವರನ್ನು ಹೋರಾಟ ಮಾಡುವವರನ್ನ ಹತ್ತಿಕ್ಕೋದಕ್ಕೆ ಪ್ರಯತ್ನ ಮಾಡುವಂಥದ್ದು ಕಾಣುತ್ತೇವೆ. ಅಂದರೆ ದಲಿತರು ಉದ್ಧಾರ ಆಗುವ, ಅವರು ಹಾಗೇ ಇರಬೇಕು ಅನ್ನುವಂಥ ಯೋಚನೆ ಈ ಸಮಾಜದಲ್ಲಿತ್ತು. ದಲಿತರು ಶ್ರೀಮಂತರಾದರೆ, ವಿದ್ಯಾವಂತರಾದರೆ, ಆರ್ಥಿಕವಾಗಿ ಪ್ರಗತಿ ಹೊಂದಿದರೆ ಜೀತದ ಕೆಲಸ ಯಾರು ಮಾಡುತ್ತಾರೆ ಎಂಬ ಭಯ ಸಮಾಜದಲ್ಲಿತ್ತು. ಎಷ್ಟೋ ಕಡೆಗಳಲ್ಲಿ ಹಾಗೇ ಇತ್ತು. ಅದು ಕೆಲವೊಂದು ಕಡೆಗಳಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ, ಜಾತಿ ಆಗಬೇಕು ಅಂತ ಇಲ್ಲ. ಯಾವುದೊಬ್ಬ ಶ್ರೀಮಂತನ ಮನೆಗೆ ಒಬ್ಬ ವ್ಯಕ್ತಿ ಕೆಲಸಕ್ಕೆ ಹೋಗ್ತಾನೆ ಅಂತ ಹೇಳಿದ್ರೆ, ಅವನ ಆ ಕೆಲಸಕ್ಕೆ ಹೋಗುವಂಥ ತನ್ನ ಮಕ್ಕಳನ್ನು ಶಾಲೆಗೆ ಕಳುಹಿಸ್ತಾನೆ ಅಂತ ಹೇಳಿದ್ರೆ, ಆ ಶ್ರೀಮಂತ ಅದನ್ನು ತಡೆಗಟ್ಟುತ್ತಾನೆ. ಯಾವುದೋ ಒಂದು ರೀತಿಯಲ್ಲಿ ಇವನಿಗೆ ಅವನ ತಲೆಯನ್ನು ಅವರಿಗೆ ಏನೆಲ್ಲ ಬೋಧನೆ ಮಾಡಿ ಆ ಮಕ್ಕಳನ್ನು ಶಾಲೆಗೆ ಕಳುಹಿಸೋದಾಗಿ ಮಾಡ್ತಾ ಇದ್ರು. ಯಾಕೆಂದರೆ ಆ ಶ್ರೀಮಂತನಿಗೆ ಒಂದು ಭಯ, ಇವನು ಹೋದ ಮೇಲೆ ಇವನ ನಂತರ ಕೆಲಸಕ್ಕೆ ಯಾರು, ಅವನ ನಂತರ ಅವನ ಮಕ್ಕಳು ಬರಬೇಕಲ್ವಾ, ಅವನ ಮಕ್ಕಳು ವಿದ್ಯಾವಂತರಾಗಿ ಒಳ್ಳೆಯ ಕೆಲಸಕ್ಕೆ ಹೋದರೆ ಇವನ ಮನೆಗೆ ಯಾರು ಕೆಲಸಕ್ಕೆ ಬರ್ತಾರೆ. ಅದಕ್ಕೆ ಯಾವುದೋ ರೀತಿಯ ದುರ್ಬೋಧನೆ ಮಾಡ್ತಾ ಇದ್ರು, ನಿನ್ನ ಮಕ್ಕಳನ್ನು ಶಾಲೆಗೆ ಕಳುಹಿಸಬೇಡ, ಶಾಲೆಗೆ ಕಳುಹಿಸಿದ್ರೆ ನಿನ್ನ ಕೈಗೆ ಸಿಗಲ್ಲ ಮತ್ತೆವರು, ಹಾಗೆ ಹೀಗೆ ಏನೆಲ್ಲ ಬೋಧನೆ ಮಾಡಿ ಶಾಲೆಗೆ ಹೋಗೋದಾಗಿ ಮಾಡಿಬಿಡ್ತಾ ಇದ್ರು. ಇದೊಂದು ರೀತಿಯ ಸಂಚು. ಅದೇ ರೀತಿ ದಲಿತರು ಕೂಡ ಅವರು ಶಾಲೆಗೆ ಹೋಗಬಾರ್ದು, ಶಾಲೆಗೆ ಹೋದರೆ ಜೀತದ ಕೆಲಸ ಮಾಡಲಿಕ್ಕೆ ಯಾರಿದ್ದಾರೆ, ದಲಿತರೆಲ್ಲ ವಿದ್ಯಾವಂತರಾಗಿ ಒಳ್ಳೊಳ್ಳೆ ಕೆಲಸಕ್ಕೆ ಹೋದರೆ, ಅವರು ಶ್ರೀಮಂತರಾದರೆ ಈ ಮೇಲ್ಜಾತಿಯವರ ಚಾಕರಿಗೆ, ಶ್ರೀಮಂತರ ಚಾಕರಿಗೆ ಯಾರು ಬರ್ತಾರೆ, ಅದು ಸಮಾಜದ ಭಯವಾಗಿತ್ತು. ಅದಕ್ಕೆ ದಲಿತರು ಅವರು ಬಡವರಾಗಿಯೇ ಇರಬೇಕು ಮತ್ತು ಅವಿದ್ಯಾವಂತರಾಗಿ ಇರಬೇಕು, ಆ ರೀತಿ ಯೋಚನೆ ಮಾಡ್ತಾ ಇತ್ತು ಸಮಾಜ. ಆದ್ದರಿಂದ ದಲಿತರಿಗೆ ಶಿಕ್ಷಣ ನೀಡುವುದನ್ನು ವಿರೋಧಿಸ್ತಾ ಇದ್ರು. ಅದಕ್ಕೋಸ್ಕರ ರಂಗರಾವ್ ಏನು ಮಾಡ್ತಾರೆ ಅಂದರೆ, DCM ಎನ್ನುವಂಥ ಸಂಸ್ಥೆಯನ್ನು ಸ್ಥಾಪಿಸ್ತಾರೆ. ಅದರ ಪೂರ್ಣ ಹೆಸರು ಡಿಪ್ರೆಸ್ಡ್ ಕ್ಲಾಸ್ ಮಿಷನ್ ಅಂತ. ಅದರ ಮೂಲಕ ಏನು ಮಾಡಿದರು ಅಂದರೆ, ಆ ದಲಿತರ ಮಕ್ಕಳಿಗೆ ಶಾಲೆಗಳನ್ನು ತೆರೆದ್ರು. ಆ DCM ಸಂಸ್ಥೆಯ ಮೂಲಕ ದಲಿತರ ಮಕ್ಕಳಿಗೋಸ್ಕರ ಶಾಲೆಯನ್ನು ತೆರೆದ್ರು. ಅಂದರೆ ಯಾವ ಶಾಲೆಗೆ ಈ ದಲಿತರನ್ನ ಹೋಗಲಿಕ್ಕೆ ಬಿಡಲಿಲ್ವೋ
ಅವರು ಅದರ ಬೇರೆ ಶಾಲೆ ಥರ, ನಾನು ಆವಾಗಲೇ ಹೇಳಿದೆ, ನಾರಾಯಣ ಗುರುಗಳು ಏನು ಮಾಡಿದರು ಅಂತ ಹೇಳಿದ್ರೆ, ಕೆಳಜಾತಿಯವರಿಗೆ ದೇವಸ್ಥಾನಗಳಿಗೆ ಪ್ರವೇಶ ನಿರಾಕರಿಸಿದಾಗ ಆ ಕೆಳಜಾತಿಯವರಿಗೆ ದೇವಸ್ಥಾನವನ್ನು ಕಟ್ಟಿದರು. ನಾವು ಮಂಗಳೂರಿನಲ್ಲಿ ಆ ಕುದ್ರೋಳಿ ದೇವಸ್ಥಾನ ನೋಡಿದ್ದೇವೆ. ಆ ಕುದ್ರೋಳಿ ದೇವಸ್ಥಾನ ಆರಂಭ ಮಾಡಿದವರೇ ಅವರು. ಅದು ಯಾಕೆಂದ್ರೆ ಇದೇ ಕಾರಣಗಳಿಗೋಸ್ಕರ. ಹೀಗೆ ನಾರಾಯಣ ಗುರುಗಳು ದೇವಸ್ಥಾನಗಳನ್ನು ಸ್ಥಾಪನೆ ಮಾಡಿ ಆ ಮೂಲಕ ಒಂದು ರೀತಿಯ ಸೆಡ್ಡು ಹೊಡೆದು ನಿಂತರು ಈ ಸಮಾಜಕ್ಕೆ, ಈ ಸಮಾಜದ ಜಾತಿ ಪದ್ಧತಿಗೆ. ಇವರು ಕೂಡ ಹಾಗೆ ಮಾಡಿದರು. ಶಾಲೆ ದೇವಾಲಯ, ಅದನ್ನು ದೇವಸ್ಥಾನ ಅಂತ ಕರೀತಾರೆ, ಅದೊಂದು ದೇವ ಮಂದಿರ ಶಾಲೆ ಎನ್ನುವಂಥದ್ದು. ಆ ಮಕ್ಕಳಿಗೆ ಬೇರೆ ಶಾಲೆಗಳಲ್ಲಿ ಯಾವ ಪ್ರವೇಶ ಸಿಗದಾದಾಗ ಇವರೇ ಶಾಲೆಗಳನ್ನು ತೆರೆದ್ರು. ಎಲ್ಲಿ ಎಲ್ಲ, ಅದು ಮಂಗಳೂರಿನ ಕಂಕನಾಡಿ, ಮೂಲ್ಕಿ, ಆನಂತರ ಬೋಳೂರು, ಅದರ ಜೊತೆಗೆ ಈಗಿನ ಉಡುಪಿ ಜಿಲ್ಲೆ, ಆಗಿನ ಮಂಗಳೂರಿಗೆ ಈಗಿನ ಉಡುಪಿ ಜಿಲ್ಲೆಯ ಉಡುಪಿ, ಬನ್ನಂಜೆ, ನೇಜಾರ್, ಇದು ಉಡುಪಿ ಜಿಲ್ಲೆಯಲ್ಲಿ ಬರುವಂಥ ಸ್ಥಳಗಳು. ಅದರ ಜೊತೆಗೆ ಮತ್ತೆ ಮಂಗಳೂರಿನ ಅತ್ತಾವರ, ಬಾಬುಗುಡ್ಡೆ, ದಡ್ಡಲ್ಕಾಡುಗಳಲ್ಲಿ ಉಚಿತ ಶಾಲೆಗಳನ್ನು ತೆರೆದರು. ನೋಡಿ, ಈಗಿನ ಕಾಲದಲ್ಲಿ ಸರ್ಕಾರವೇ ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡಲಿಕ್ಕೆ ಹಿಂದೆ ಮುಂದೆ ನೋಡುತ್ತದೆ. ಹಾಗಾದರೆ ಆ ಸ್ವತಂತ್ರ ಪೂರ್ವದಲ್ಲಿ ದಲಿತರ ಮಕ್ಕಳಿಗೋಸ್ಕರ ಉಚಿತವಾಗಿ ಶಿಕ್ಷಣ ನೀಡೋದಕ್ಕೆ ಇಲ್ಲೆಲ್ಲ ಶಾಲೆಗಳನ್ನು ತೆರೆದ್ರಲ್ವೋ ಕುದ್ಮುಲ್ ರಂಗರಾವ್. ಅವರ ಸಾಧನೆ ನಿಜವಾಗ್ಲೂ ಹಿಮಾಲಯ ಪರ್ವತಕ್ಕಿಂತಲೂ ಮಿಗಿಲಾಗಿರುವಂಥದ್ದು, ಸಾಗರಕ್ಕಿಂತಲೂ ವಿಶಾಲವಾಗಿರುವಂಥದ್ದು. ಹೀಗೆ ಇರಲಿ, ಅನೇಕ ಕಡೆಗಳಲ್ಲಿ ಶಾಲೆಗಳನ್ನು ದಲಿತರ ಮಕ್ಕಳಿಗೋಸ್ಕರ ತೆರೀತಾರೆ. ಅದನ್ನು ಪಂಚಮ ಶಾಲೆಗಳು ಎಂದು ಕರೆಯುತ್ತಿದ್ದರು. ಪಂಚಮ ಅಂತ ಹೇಳಿದ್ರೆ ಈ ದಲಿತರನ್ನು ಪಂಚಮರು ಅಂತ ಕರೀತಾರೆ. ಅದು ಈ ವರ್ಗದಲ್ಲಿ ಬರ್ತದೆ. ನಮ್ಮಲ್ಲಿ 4 ವರ್ಗಗಳಿರುವಂಥದ್ದು, ವರ್ಣಗಳಿರುವಂಥದ್ದು: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಅದು ವೃತ್ತಿಗೆ ಅನುಗುಣವಾಗಿ ಬರ್ತದೆ. ಈ 4ರಲ್ಲಿ ಬರದವರು ಇನ್ನೊಂದು ವರ್ಗ ಇದೆ, ಅವರನ್ನು ಪಂಚಮರು ಅಂತ ಕರೆದರು. ದಲಿತರು ಅಂದರೆ ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈ ಸಮಾಜದಲ್ಲಿ ತುಳಿತಕ್ಕೆ ಒಳಗಾದಂಥ ವರ್ಗಗಳು ಏನೆಲ್ಲ ಇವೆ ಅವರನ್ನು ಯಾವ ಹೆಸರಿನಿಂದ ಕರಿಬೇಕನ್ನುವಂಥದ್ದು ದೊಡ್ಡ ಗೊಂದಲ, ಕಾನೂನು ತೊಡಕುಗಳು ಕೂಡ ಇವೆ. ಇತ್ತೀಚೆಗೆ ದಲಿತ ಎನ್ನುವಂಥ ಪದವನ್ನು ಬಳಕೆ ಮಾಡಬಾರದು ಅಂತ ಕೋರ್ಟ್ ಒಂದು ಆದೇಶವನ್ನು ಹೊರಡಿಸಿದೆ. ದಲಿತ ಪದ ಬಳಕೆ ಮಾಡಬಾರದು ಅಂತ. ಆದರೆ ಅದು ಕಾರ್ಯರೂಪಕ್ಕೆ ಬರೋದು ಕಷ್ಟ. ಯಾಕಂತ ಹೇಳಿದ್ರೆ, ಈಗ ದಲಿತರ ಉದ್ಧಾರಕ್ಕೆ ಇರುವಂಥ ಸಂಘ ಸಂಸ್ಥೆಗಳೇ ಆ ಹೆಸರಿನಲ್ಲಿ ಕಟ್ಟಿಕೊಂಡಿವೆ. ಅದನ್ನು ಏನು ಮಾಡಲಿಕ್ಕಾಗುತ್ತದೆ? ಸರ್ಕಾರಿ ಕಡತಗಳಲ್ಲಿ ಅದೇ ರೀತಿಯ ಆ್ಯಕ್ಟ್ಗಳು ಕೂಡ ಬರುವಂಥದ್ದು ಇದೆ, ಕಾನೂನುಗಳು ಬಂದಂತೂ ಕೂಡ ಇದೆ. ಆದ್ದರಿಂದ ಯಾವ ಪದಗಳನ್ನು ಬಳಕೆ ಮಾಡಬೇಕು? ಅಂಬೇಡ್ಕರ್ ಅವರು ಈ ದಲಿತರಾಗಲಿ ಅಥವಾ ನಾವು ಈಗ ಕರೆಯುವಂತಹ ಪರಿಶಿಷ್ಟ ಜಾತಿ, ಶೆಡ್ಯೂಲ್ಡ್ ಕಾಸ್ಟ್ ಅಂತ ಕರಿತೇವಲ್ವ, ಆನಂತರ ಹರಿಜನ, ಗಿರಿಜನ ಇತ್ಯಾದಿ ಪದಗಳನ್ನು ಅವರು ಬಳಕೆ ಮಾಡ್ತಾ ಇರಲಿಲ್ಲ. ಅಂಬೇಡ್ಕರ್ ಅವರು ಬಳಕೆ ಮಾಡಿದ್ದು ಡಿಪ್ರೆಸ್ಡ್ ಕ್ಲಾಸ್ ಅಂತಷ್ಟೇ. ಈ ಮಹಾತ್ಮ ಗಾಂಧೀಜಿಯವರು ಹರಿಜನ ಎನ್ನುವಂತಹ ಹೆಸರನ್ನು ಬಳಕೆ ಮಾಡಿದ್ರು, ಅಂದರೆ ಹರಿಯ ಮಕ್ಕಳು ಅಂತ, ಭಗವಂತನ ಮಕ್ಕಳು ಅಂತ. ದಲಿತರು ಅಂದರೆ ದಮನಿತರು, ದಮನಕ್ಕೆ ಒಳಗಾದವರು, ಶೋಷಣೆಗೆ ಒಳಗಾದರು ಎನ್ನುವಂಥ ಅರ್ಥವನ್ನು ಕೊಡುವಂಥದ್ದು. ಇರಲಿ, ಅದೇನೇ ಇದ್ರೂ ಕೂಡ ಆ ದಲಿತರದೊಂದು ವರ್ಗ, ಅದು ಆ 4 ವರ್ಗದಲ್ಲಿ ಬರದಿರೋದು ಅದನ್ನು 5ನೇ ವರ್ಗ ಅಂತ ಕರೀತಾರೆ. ಅದನ್ನು ಪಂಚಮರು ಅಂತ ಕರೆಯುವಂಥದ್ದು. ಇಂಥ ದಲಿತರ ಮಕ್ಕಳು ಬರುವಂತಹ ಶಾಲೆಗೆ ಪಂಚಮ ಶಾಲೆಗಳು ಅಂತ ಕರೀತಾ ಇದ್ರಂತೆ. ಸಂಪ್ರದಾಯ ನಿಷ್ಠ ಅಧ್ಯಾಪಕರು ಅಸ್ಪೃಶ್ಯರಿಗೆ ವಿದ್ಯೆ ಕಲಿಸಲು ನಿರಾಕರಿಸಿದಾಗ ಕ್ರೈಸ್ತ ಅಧ್ಯಾಪಕರನ್ನು ನೇಮಿಸಿಕೊಂಡರು. ಶಾಲೆಗಳಲ್ಲಿ ಮಧ್ಯಾಹ್ನದ ಊಟಕ್ಕೆ ವ್ಯವಸ್ಥೆ ಮಾಡಿ ಮಕ್ಕಳು ಶಾಲೆಗೆ ತಪ್ಪದೆ ಬರುವಂತೆ ಪ್ರೋತ್ಸಾಹಿಸಲು ದಿನಕ್ಕೆ 2 ಪೈಸೆ ನಗದು ಪ್ರೋತ್ಸಾಹಧನವನ್ನು ಮಕ್ಕಳ ತಂದೆ ತಾಯಿಗೆ ನೀಡುತ್ತಿದ್ದರು. ಸಂಪ್ರದಾಯ ನಿಷ್ಠ ಅಧ್ಯಾಪಕರು ಅಸ್ಪೃಶ್ಯರಿಗೆ ವಿದ್ಯೆ ಕಲಿಸಲು ನಿರಾಕರಿಸಿದರು. ಯಾಕಂದರೆ ಆ ಕಾಲದಲ್ಲಿ ವಿದ್ಯಾವಂತರಿದ್ದದ್ದು ಮೇಲ್ಜಾತಿಯವರು, ಅಧ್ಯಾಪಕರಿದ್ದದ್ದು ಆ ವಿದ್ಯಾವಂತರಾದ ಮೇಲ್ಜಾತಿಯವರೇ. ಅವರು ಜಾತಿ ಪದ್ಧತಿಯನ್ನು ಅನುಕರಣೆ ಮಾಡ್ತಾ ಇದ್ದರಿಂದ ಅವರು ಈ ದಲಿತರ ಮಕ್ಕಳಿಗೆ ಪಾಠ ಹೇಳಿಕೊಡ್ಲಿಕ್ಕೆ ಮುಂದೆ ಬರಲಿಲ್ಲ. ಇನ್ನು ದಲಿತರ ಮಕ್ಕಳಿಗೆ ಪಾಠ ಹೇಳಿಕೊಡುವವರು ಯಾರು? ದಲಿತರೆಲ್ಲ ಅವಿದ್ಯಾವಂತರು, ಯಾರು ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ಇವರು ಏನು ಮಾಡಿದರು ಅಂದರೆ ಕ್ರೈಸ್ತ ಶಿಕ್ಷಕರನ್ನೇ ನೇಮಕ ಮಾಡಿಕೊಳ್ತಾರೆ. ಅವರ ಮೂಲಕ ಈ ಮಕ್ಕಳಿಗೆ ಬೋಧನೆಯನ್ನು ಮಾಡಿಸ್ತಾರೆ. ಅಂದರೆ ಈ ಒಂದು ವ್ಯವಸ್ಥೆಗೆ ಸೆಡ್ಡು ಹೊಡೆಯೋದು ಅಂತ ಹೇಳ್ತಾರಲ್ವ, ಅದು ಆ ದಾರಿಯಲ್ಲಿ ಆಗದಿದ್ದರೆ ಈ ದಾರಿಯಲ್ಲಿ ಯಾವುದಾದ್ರೂ ಒಂದು ದಾರಿಯನ್ನು ಹುಡುಕಿ ದಲಿತರ ಉದ್ಧಾರ ಮಾಡಿಯೇ ಸಿದ್ಧ ಅನ್ನುವಂಥ ರೀತಿಯಲ್ಲಿ ಒಂದು ದೀಕ್ಷೆಯನ್ನು ಕೈಗೊಂಡಿದ್ರು ಅವರು. ಅದಕ್ಕೋಸ್ಕರ ಬೇರೆ ಬೇರೆ ದಾರಿಗಳ ಮೂಲಕ ದಲಿತರನ್ನು ಮುಂದೆ ತರೋದಕ್ಕೆ, ಅವರ ಉದ್ಧಾರಕ್ಕೋಸ್ಕರ ಕಾರ್ಯಪ್ರವೃತ್ತರಾಗಿದ್ದರು. ಕ್ರೈಸ್ತ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳುತ್ತಾರೆ. ಶಾಲೆಗಳಲ್ಲಿ ಮಧ್ಯಾಹ್ನದ ಊಟಕ್ಕೆ ವ್ಯವಸ್ಥೆ ಮಾಡ್ತಾರೆ.
ಈಗ ಕಾಲದಲ್ಲಿದೆ ಬಿಸಿಯೂಟ. ಸರ್ಕಾರಗಳು ಹೇಳಿಕೊಡ್ತವೆ, ನಾವು ಮಕ್ಕಳಿಗೆ ಅದು ಕೊಟ್ಟಿದ್ದೇವೆ, ಇದು ಕೊಟ್ಟಿದ್ದೇವೆ, ಅದು ನಮ್ಮ ಸಾಧನೆ ಅಂತ. ನೋಡಿ, ಯಾವ ಸರ್ಕಾರವೂ ಮಾಡದೇ ಇರದಂಥ ಆ ಕಾಲದಲ್ಲಿ, ಯೋಚನೆಯೇ ಮಾಡದಂದು ಇಂಥವುಗಳನ್ನು, ಇದು ಆಧುನಿಕ ಕಾಲದಲ್ಲಿ ಇವರೆಲ್ಲ ಯೋಚನೆ ಮಾಡೋದು. ಆ ಕಾಲದಲ್ಲಿಯೇ ಮಧ್ಯಾಹ್ನದ ಬಿಸಿಯೂಟ ಕೊಟ್ಟರು ಅಂತ ಹೇಳಿದ್ರೆ, ಇವತ್ತು ಕೆಲವೊಬ್ಬರು ಹೇಳುವಂಥದ್ದನ್ನು ನೋಡ್ಕೊಳ್ಬಹುದು, ನಾವು ಶಾಲೆಯ ಅಭಿವೃದ್ಧಿಗೋಸ್ಕರ ಇಂಥದ್ದನ್ನು ಮಾಡಿದ್ದೇವೆ, ಅದು ನಮ್ಮ ಸಾಧನೆ. ಮಧ್ಯಾಹ್ನದ ಊಟ ಕೊಡುವಂಥದ್ದು, ಸೈಕಲ್ ಕೊಡುವಂಥದ್ದು, ಉಚಿತ ಸಮವಸ್ತ್ರ ಕೊಡುವಂಥದ್ದು, ಪುಸ್ತಕಗಳನ್ನು ಕೊಡುವಂಥದ್ದು, ಹೆಣ್ಣು ಮಕ್ಕಳಿಗೆ ಉಚಿತ ವಿದ್ಯಾಭ್ಯಾಸ ಕೊಡುವಂಥದ್ದು, ಇದನ್ನೆಲ್ಲ ಈಗಿನ ಕಾಲದಲ್ಲಿ ನೋಡಿ, ಇದೆಲ್ಲ ಸರ್ಕಾರಗಳು ಕೊಡುವುದು ಸರಿ. ಸರ್ಕಾರ ಎಲ್ಲಿಂದ ಕೊಡ್ತದೆ? ಯಾವುದೊಬ್ಬರು ಮಂತ್ರಿ ಆಗಲಿ, ಮುಖ್ಯಮಂತ್ರಿ ಆಗಲಿ, ಅಥವಾ ಯಾವುದೇ ಪಕ್ಷಗಳಾಗಲಿ ಅವರ ಸ್ವಂತ ಹಣದಿಂದ ಕೊಡುವುದಿಲ್ಲ. ಜನರು ಕಟ್ಟಿದ ತೆರಿಗೆ ಹಣದಿಂದ ಕೊಡುವಂಥದ್ದು. ಕೆರೆ ನೀರನ್ನು ಕೆರೆಗೆ ಚೆಲ್ತಾ ಇದ್ದಾರೆ ಅಷ್ಟೇ. ಆದರೆ ಕುದ್ಮಲ್ ರಂಗರಾವ್ ಎಂಥವರು ಅಂತ ಹೇಳಿದ್ರೆ, ತಮ್ಮ ಕೆರೆಯ ನೀರನ್ನು ಇನ್ನೊಬ್ಬರ ಕೆರೆಗೆ ಹೋಗಿ ಹಾಕಿದ್ರು. ತಮ್ಮ ಸ್ವಂತ ಆದಾಯದಿಂದ ಇದನ್ನೆಲ್ಲ ಮಾಡಿರುವಂಥದ್ದವರು, ಜನರ ಹಣದಿಂದ ಅಲ್ಲ. ಆದ್ದರಿಂದ ಈಗಿನವರು ಏನು ನಾವು ಹಾಗೆ ಮಾಡಿದ್ದೇವೆ, ಹೀಗೆ ಮಾಡಿದ್ದೇವೆ ಅಂತ ಕೊಚ್ಚಿಕೊಳ್ಳುತ್ತಾರಲ್ಲ, ಅವರಿಗೆಲ್ಲ ಈ ಕುದ್ಮಲ್ ರಂಗರಾವ್ ಹೆಸರು ಕೇಳುವಾಗ ನಾಚಿಕೆಯಾಗಬೇಕು. ಯಾಕಂದರೆ ಅಂತಹ ಸಾಧಕ ಕುದ್ಮಲ್ ರಂಗರಾವ್ ಅವರು ಮಧ್ಯಾಹ್ನದ ಊಟಕ್ಕೆ ವ್ಯವಸ್ಥೆ ಮಾಡ್ತಾರಂತೆ, ಮತ್ತು ಮಕ್ಕಳು ಶಾಲೆಗೆ ಬರಲುವಂತೆ ಪ್ರೋತ್ಸಾಹಿಸಲು ದಿನಕ್ಕೆ 2 ಪೈಸೆ ನಗದು ಪ್ರೋತ್ಸಾಹಧನ. ಆ ಕಾಲಕ್ಕೆ 2 ಪೈಸೆ ಅಂದರೆ ಅದು ದೊಡ್ಡ ಹಣ. 1980ರ ದಶಕದಲ್ಲಿ 10 ಪೈಸೆಯ ತನಕ ದೊಡ್ಡ ಮೊತ್ತ. ಅದು ಮಕ್ಕಳ ಕೈಯಲ್ಲಿ 10 ಪೈಸೆ ಇದೆ ಅಂತ ಹೇಳಿದ್ರೆ ಅದು ದೊಡ್ಡ ಹಣ. ಈಗ 2000 ಬಂದ ನಂತರ 10 ಪೈಸೆ, 25 ಪೈಸೆ, 50 ಪೈಸೆ ಬೆಲೆ ಇಲ್ಲ, 1 ರೂಪಾಯಿಗೂ ಬೆಲೆ ಇಲ್ಲದಂತಾಗಿದೆ. ಆದರೆ 1980ರ ಹಿಂದಿನ ಕಾಲಘಟ್ಟಕ್ಕೆ ಹೋಗುವುದಿದ್ರೆ, ಅಥವಾ ಸುಮಾರು 1990ರ ತನಕವೂ ತಗೊಳ್ಬೋದು, ಅಲ್ಲಿಯೇ ತನಕ 5 ಪೈಸೆ 10 ಪೈಸೆ ಎಲ್ಲ ದೊಡ್ಡ ಹಣ ಅದು. ಆದರೆ ಆ ಕಾಲಕ್ಕೆ 2 ಪೈಸೆ ಅಂದರೆ ದೊಡ್ಡ ಮೊತ್ತವೇ. ಆ ಮಕ್ಕಳಿಗೆ ದಿನಕ್ಕೆ 2 ಪೈಸೆ ನಗದು ಪ್ರೋತ್ಸಾಹಧನ, ಹೇಗಾದರೂ ಮಕ್ಕಳು ಶಾಲೆಗೆ ಬರಬೇಕನ್ನುವಂತಹ ಉದ್ದೇಶದಿಂದ. ಎಂಥ ಇಚ್ಛಾಶಕ್ತಿ ಮತ್ತು ಬದ್ಧತೆ ಅವರಿಗಿತ್ತನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಈ ರೀತಿ ಆ ಮಕ್ಕಳ ತಂದೆ ತಾಯಿಗೆ ಕೊಡ್ತಾ ಇದ್ರು. ಯಾಕಂದರೆ ಇಲ್ಲಾದರೆ ತಂದೆ ತಾಯಿ ಏನು ಮಾಡ್ತಾ ಇದ್ರು ಅಂದರೆ ಮಕ್ಕಳನ್ನು ಕೆಲಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು, ಆದಾಯ ಬರ್ತದಲ್ವ ಅಂತ. ಈಗ ಹಣವನ್ನು ಈ ಮೂಲಕ ಕೊಟ್ಟರೆ ಸ್ವಲ್ಪ ತಂದೆ ತಾಯಿಗಳು ಮಕ್ಕಳನ್ನು ಶಾಲೆಗೆ ಕಳುಹಿಸ್ಬೋದು ಎನ್ನುವಂಥ ಉದ್ದೇಶ ಆ ವ್ಯವಸ್ಥೆಯನ್ನು ಮಾಡ್ತಾರೆ. ಈ ರೀತಿ ಬೇರೆ ಬೇರೆ ಯೋಜನೆಗಳನ್ನು ಜಾರಿಗೆ ತಂದು ದಲಿತರ ಉದ್ಧಾರಕ್ಕೋಸ್ಕರ, ದಲಿತರ ಶಿಕ್ಷಣಕ್ಕೋಸ್ಕರ ಕುದ್ಮಲ್ ರಂಗರಾವ್ ದುಡಿತಾರೆ. ಇವತ್ತಿಗೆ ಇಲ್ಲಿಗೆ ಈ ತರಗತಿಯನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಇನ್ನು ಉಳಿದ ವಿಚಾರವನ್ನು ಮುಂದಿನ ತರಗತಿಯಲ್ಲಿ ನೋಡುವ. ಧನ್ಯವಾದಗಳು. Don't forget to like our video and subscribe our YouTube channel for all the updates.